Independent, fully present, girl power in ascendant, witty brain, gritty lane, raising high and splendid. The hustle is real, so is the resolute. She grew. Here she comes to inspire you. Make way for ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ವೆಲ್ಕಮ್ ಟು ಲೋಕಾ ಮಾಮ್ ಪಾಡ್ಕಾಸ್ಟ್. ಸೊ ಥ್ಯಾಂಕ್ ಯು ವೆರಿ ಮಚ್ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದ್ದಕ್ಕೆ. ನನ್ನ ಹೆಸರು ಸ್ವಾತಿ. ಸೊ ಇವತ್ತು ಶ್ರೀ ಆ್ಯಂಡ್ ಮುತ್ತು ಆರ್ ದೇರ್ ವಿತ್ ಮೀ ಟುಡೇ. ಇಮೋಷನ್ಸ್ ಅಥವಾ ಭಾವನೆಗಳನ್ನು ಮುಂಚೆ ಕೆಲವೊಂದು ಎಪಿಸೋಡ್ಸಲ್ಲಿ ಮಾತಾಡಿದ್ದೀವಿ. ಸೊ ಕೋಪದ ಬಗ್ಗೆ ಮಾತಾಡಿದ್ವಿ. ಕೋಪ ಯಾಕಾಗುತ್ತೆ, ಏನು ಮಾಡ್ಬೋದು, ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ. ಸೊ ಅದೇ ರೀತಿ ಇವತ್ತು ದುಃಖದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ದುಃಖ ಇರ್ಬೋದು ಅಥವಾ ಬೇಜಾರು ಇರಬಹುದು, ಬೇಸರ ಇರಬಹುದು. ಸೊ ಅದು ಹೇಗಾಗುತ್ತೆ, ಯಾಕಾಗುತ್ತೆ ಆ್ಯಂಡ್ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೋಬಹುದು ಅನ್ನೋ ಒಂದು ಟಾಪಿಕ್ ಮೇಲೆ ಇವತ್ತು ನಾವು 3 ಜನ ಸೇರಿಕೊಂಡು ನಮ್ಮ ಅನುಭವ ಮತ್ತು ನಮ್ಮ ಮೆಂಟಲ್ ಹೆಲ್ತ್ ಅಥವಾ ಸೈಕಾಲಜಿ ಒಂದೇನು ನಾಲೆಜ್ ಇದೆ ಅದನ್ನು ಆಧಾರವಾಗಿಟ್ಕೊಂಡು ಸೊ ಇವತ್ತು ನಾವು 3 ಜನ ಸೇರಿಕೊಂಡು ದುಃಖದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ಎಪಿಸೋಡ್. ಓಕೆ, ಫಸ್ಟ್ ಕ್ವೆಶ್ಚನ್, ವಾಟ್ ಡಸ್ ಸ್ಯಾಡ್ನೆಸ್ ಮೀನ್ ಟು ಯು? ಅಂದರೆ ನಿಮ್ಮ ಜೀವನದಲ್ಲಿ ದುಃಖಕ್ಕೆ, ಬೇಜಾರಿಗೆ ಏನು ಅರ್ಥ ಇದೆ? ಪ್ರಾಬಬ್ಲಿ ಅಂದ್ಕೊಂಡಿದ್ದ ಥರ ಆಗಲಿಲ್ಲ ಅಂದರೆ ತುಂಬ ಎಫರ್ಟ್ಸ್ ಹಾಕಿರ್ತೀವಿ, ಬಟ್ ಹೀಗೆ ಆಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಮ್ಮ ತಲೆಯಲ್ಲಿರುತ್ತೆ. ಅದಾಗ್ದಲೇ ಇದ್ದಾಗ, ಅದೆಲ್ಲೋ ಫುಲ್ಫಿಲ್ ಆಗ್ದಲೇ ಇದ್ದಾಗ ಏನು ಫೀಲಿಂಗ್ ಆಗುತ್ತೆ ಅದು ದುಃಖ ಅಥವಾ ಬೇಸರ ಅಂತ ಅನಿಸುತ್ತೆ ನನಗೆ ಒಂದು ರೀತಿಲಿ. ಇನ್ನೊಂದು ರೀತಿಲಿ ಕೆಲವೊಂದು ಟೈಮ್ ತುಂಬ ಕೆಲವೊಂದು ಮೆಟೀರಿಯಲ್ಸ್ಗೆ ಅಟ್ಯಾಚ್ ಆಗಿರ್ತೀವಿ. ಸೊ ಅದು ಎಲ್ಲೋ ಮಿಸ್ಪ್ಲೇಸ್ ಆದಾಗ ಆ ಬೇಜಾರಾಗುತ್ತೆ, ಕಳೆದೋಯ್ತಲ್ಲ ಅನ್ನೋದು. ಅಥವಾ ಯಾರೋ ಕ್ಲೋಸ್ಡ್ ಒನ್ಸ್ನ ಕಳ್ಕೊಂಡಾಗ ಏನಾಗುತ್ತೆ ಅದು ಪ್ರಾಬಬ್ಲಿ ದಟ್ ಈಸ್ ದ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ಅಂತ ಅನಿಸುತ್ತೆ ನನಗಿಷ್ಟು ದಿನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಲ್ಲಿ. ಸೊ ದಟ್ಸ್ ಹೌ ಐ ಸಿ ಸ್ಯಾಡ್ನೆಸ್ ಆ್ಯಸ್ ಅಂತ ಅನಿಸುತ್ತೆ. ಓಕೆ, ನನಗೆ ದುಃಖ ಅಂತಂದರೆ ದುಃಖ ಮತ್ತು ಅಂದರೆ ಬೇಜಾರು ಎರಡರಲ್ಲೂ ಒಂದು ವ್ಯತ್ಯಾಸ ನೋಡ್ಬೋದು. ಒಂದು ದುಃಖ ಒಂದು ಸ್ವಲ್ಪ ತೀವ್ರತರ ಅಂತ ಅನಿಸ್ಬೋದು, ಬೇಜಾರು ಒಂದು ಸ್ವಲ್ಪ ಪ್ರತಿನಿತ್ಯನೂ ಆಗ್ಬೋದು. ದುಃಖ ಆಗೋದು ಯಾವಾಗ ಅಂದರೆ ಶ್ರೀ ಹೇಳ್ದಂಗೆ ಕೊನೆಗೆ ನಮಗೆ ಹತ್ತಿರವಾದವ್ರು ಇಲ್ದಾದಾಗ, ಅಂದರೆ ಇಲ್ಲದೆ ಹೋದಾಗ. ಸೊ ಅದು ಎಲ್ಲೋ ಒಂದು ಕಡೆ ಮರಳಿ ಬರಲ್ಲ ಅಥವಾ ಆ ಸ್ಥಿತಿ ಒದಗೋದೇ ಇಲ್ಲ ಅಂತ ಅನ್ನೋ ಸನ್ನಿವೇಶ ಯಾವಾಗ ಬರುತ್ತಲ್ವ, ಆವಾಗ ದುಃಖ ಅಳೋದ್ರ ಮೂಲಕನೋ ಅಥವಾ ಅದೊಂದು ರೀತಿ ಹೆಚ್ಚಿಗೆ ಅನಿಸುತ್ತೆ, ಬಾಧಿಸುತ್ತೆ. ಸೊ ಆವಾಗ ಹೊರಹೊಮ್ಮುತ್ತಲ್ಲ, ಆ ಹೊರಹೊಮ್ಮೋದನ್ನು ನಾವು ದುಃಖ ಅಂತ ಅನ್ಬೋದು ನನ್ನ ಪ್ರಕಾರ. ಸ್ಯಾಡ್ನೆಸ್ ಬೇಜಾರು ಪ್ರತಿನಿತ್ಯದಲ್ಲೂ ಕೆಲವೊಂದು ಸನ್ನಿವೇಶಗಳಾದಾಗ ಬರುವಂಥದ್ದು ಇರಬಹುದು. ಸೊ ನಾವು ಒಂದು ಬೇಜಾರಿರ್ಬೋದು, ದುಃಖ ಇರಬಹುದು, ಎಷ್ಟು ಓದಿದ್ರು ಸಹಿತ ಅಥವಾ ಎಷ್ಟೇ ನಾವು ತಿಳ್ಕೊಂಡಿದ್ರು ಅದ್ರ ಬಗ್ಗೆ. ಸೊ ಎಲ್ಲ ಒಂದು ಕಡೆ ನಾವು ಅದನ್ನು ವಿ ಆಲ್ಸೋ ಹ್ಯಾವ್ ಗಾನ್ ಥ್ರೂ ದುಃಖ ಅಥವಾ ಬೇಜಾರು ಅಂತ. ಸೊ ಶ್ರೀ ಹೇಳ್ದಾಗೆ ಯಾವುದೋ ನಾವೇನು ಅಂದ್ಕೊಂಡಿದ್ದೀವಿ ಅದು ಆಗದೇ ಇದ್ದಾಗ, ಅಥವಾ ನೀನು ಹೇಳ್ದಾಗ ಯಾರು ಹತ್ತಿರ ಇದ್ದವರು ನಮ್ಮಿಂದ ದೂರ ಹೋದಾಗ, ಇಟ್ ಕುಡ್ ಬಿ ಬಿಕಾಸ್ ಆಫ್ ಡೆತ್ ಇರಬಹುದು, ಅಥವಾ ಯಾರೋ ತುಂಬ ಪ್ರೀತಿ ಪಾತ್ರರಾಗಿರ್ತಾರೆ ಅವರು ಬಿಟ್ಟು ಹೋಗಿರೋದಿರಬಹುದು. ಸೊ ಬ್ರೇಕಪ್ ಅಂತೇನು ಹೇಳ್ತೀವಿ. ಸೊ ಆ ಒಂದೆರಡು ಸಿಚುವೇಶನ್ಸಲ್ಲೂ ಕೂಡ ದುಃಖ ಆಗುತ್ತೆ ಅಂತ ಹೇಳ್ಬೋದು. ಸೊ ನನಗೆ ಅನಿಸಿದ ಪ್ರಕಾರ ಅದು ಪರ್ಟಿಕ್ಯುಲರ್ಲಿ ಯಾಕಾಗುತ್ತೆ ಅಂತಂದರೆ, ಏನೋ ಒಂದು ಪ್ಲ್ಯಾನ್ ಮಾಡಿರ್ತೀವಿ ಫ್ಯೂಚರ್ ಬಗ್ಗೆ. ಸೊ ಇವ್ರ ಜೊತೆ ಹಿಂಗೆ ಇರ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಅಥವಾ ನಾನು ಫಾರ್ ಎಕ್ಸಾಂಪಲ್ ನಂದು ತಗೋಬೇಕು ಅಂತ ಅಂದರೆ ಇವಾಗ ಒಂದು ಎಂಟ್ರೆನ್ಸ್ ಎಕ್ಸಾಮ್. ಸೊ ಆ ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀನಿ, ಫುಲ್ ಎಲ್ಲ ಪ್ರಿಪೇರ್ ಆಗಿಬಿಟ್ಟು ಐ ಗಿವ್ ದ ಎಂಟ್ರೆನ್ಸ್ ಎಕ್ಸಾಮ್. ಏನು ಆಗೇ ಬಿಡುತ್ತೆ ಅಂತ ಇದಕ್ಕೆ ಪಾಸ್ ಆದ ತಕ್ಷಣ ನೆಕ್ಸ್ಟ್ ನಂದು 4-5 ಇಯರ್ಸು ಫಿಕ್ಸ್ಡ್, ನಾನು ಇದನ್ನೇ ಮಾಡ್ತೀನಿ. ಆ 4-5 ಇಯರ್ಸಲ್ಲಿ ನಾನು ಎಂಟ್ರೆನ್ಸ್ ಪಾಸ್ ಆದರೆ ದಿಸ್ ಇಸ್ ವಾಟ್ ಮೈ ಫ್ಯೂಚರ್ ಲುಕ್ಸ್ ಲೈಕ್. ಅದು ಎಂಟ್ರೆನ್ಸ್ ಪಾಸ್ ಆಗಿಲ್ಲ ಅಂದ ತಕ್ಷಣ ಅದು ಆ ನೆಕ್ಸ್ಟ್ 4-5 ಇಯರ್ಸ್ ಏನಿದೆ ಆ ಫ್ಯೂಚರ್ ಇಲ್ಲ ಕಣ್ಮುಂದೆ, ಇಟ್ಸ್ ಆಲ್ ಗಾನ್. ಏನು ಮಾಡೋದು ನಾನು? ಆ ಡೈರೆಕ್ಷನ್ ಇಲ್ಲ. ಸೊ ಆ ಡೈರೆಕ್ಷನ್ ಇಲ್ಲದೆ ಇದ್ದಾಗ ಅದು ಏನು ಹೆದರಿಕೆಯಿಂದನೂ ಆ ಒಂದು ದುಃಖ ಸಾಧ್ಯತೆ ಇದೆಯಾ ಅಂತ ಅನಿಸುತ್ತೆ ನನಗೆ. ಸೊ
ಆ ಒಂದು ಬೇಜಾರಿರ್ಬೋದು, ಆ ಫ್ಯೂಚರ್ ಹೊರಟೋಯ್ತಲ್ಲ, ನಾನು ಏನು ಕಟ್ಕೊಂಡಿದ್ದೆ ಕನಸು, ಆ ಫ್ಯೂಚರ್ ಹೊರಟೋಯ್ತಲ್ಲ ಅನ್ನೋ ಒಂದು ಐಡಿಯಾದಲ್ಲಿ ದುಃಖ ಆಗ್ಬೋದು, ಬೇಜಾರಾಗಿದೆ ನನಗೆ, ಈಸ್ ವಾಟ್ ಐ ಫೀಲ್ ಅಬೌಟ್. ನಿಂಗೆ ನೀ ಹೇಳಿದ್ದಕ್ಕೆ ಆ್ಯಡ್ ಮಾಡಬೇಕು ಅಂದರೆ, ಮೋಸ್ಟ್ ಆಫ್ ದಿ ಟೈಮ್ ಸ್ಯಾಡ್ನೆಸ್ ಕಾಸ್ ಆಗೋದು, ನೀ ಏನು ಹೇಳಿದೆ ಫ್ಯೂಚರ್ ಯೋಚನೆ ಮಾಡಿರ್ತೀವಿ ಅಂತ, ಪ್ರೆಸೆಂಟ್ ಮೂಮೆಂಟಲ್ಲಿ ಇರಲ್ಲ. ಈಗ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾದ್ರೇ ಇಫ್ ಐ ಥಿಂಕ್ ನಾನು ಇವಾಗ ಎಕ್ಸಾಮಿಗೆ ಪ್ರಿಪೇರ್ ಆದರೆ ಆಯಿತು, ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ಫ್ಯೂಚರ್ ಏನು ಅನ್ನೋದನ್ನು ನೋಡಬೇಕು ಅಂತ ಅಂದ್ಕೊಳಕ್ಕೆ ಹೋಗಲ್ಲ ನಾವು. ಫ್ಯೂಚರ್ ಯೋಚನೆ ಮಾಡೇ ಆ ಎಕ್ಸಾಮ್ ತೊಗೋಬೇಕಾ ಬೇಡವಾ ಅಂತ ನೋಡ್ತೀವಿ. ಸೊ ಲೀವಿಂಗ್ ದ ಪ್ರೆಸೆಂಟ್ ಆ್ಯಂಡ್ ಓನ್ಲಿ ಥಿಂಕಿಂಗ್ ಆಫ್ ದಿ ಫ್ಯೂಚರ್ ಈಸ್ ಸಮ್ವೇರ್ ಕಾಸಿಂಗ್ ಸ್ಯಾಡ್ನೆಸ್ ಅಂತ ಅನಿಸುತ್ತೆ, ನೀ ಹೇಳಿದ ಪ್ರಕಾರ ನೋಡೋದಾದರೆ. ರೈಟ್. ಸೊ ಬರೀ ಎಂಟ್ರೆನ್ಸ್ ರಿಸಲ್ಟ್ ಅಂತಾನೆ ಅಲ್ಲ, ವಿತ್ ಪರ್ಸನ್ ಆಲ್ಸೋ. ಇವಾಗ ಒಬ್ರು ಇದ್ದಾರೆ ನನ್ನ ಜೊತೆ, ಸೊ ಅವ್ರ ಜೊತೆ ಎಲ್ಲ ಫ್ಯೂಚರ್ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ, ಬಟ್ ಒಂದ್ಸಲ ಆ ಪರ್ಸನ್ ಇಲ್ಲ ಇವಾಗ, ಸೊ ಆ ಫ್ಯೂಚರ್ ಮಾಯ ಆಗೋಯ್ತು, ಇಲ್ಲ ಅದು ಇವಾಗ ಅಂತಂದರೆ, ಸೊ ಅದು ಮೇ ಬಿ ಆ ಒಂದು ಫ್ಯೂಚರ್ ಇಲ್ಲದೆ ಇರೋ ಕಾರಣಕ್ಕೆ ನಮಗೆ ಆ ದುಃಖ, ಸ್ಯಾಡ್ನೆಸ್ಸು, ಬೇಜಾರು ಆಗುತ್ತೇನೋ ಅಂತ ಅನಿಸುತ್ತೆ. ದುಃಖ ಆಗೋದಕ್ಕೆ ಯಾವ ರೀತಿಯಾದಂಥ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಅಥವಾ ಸನ್ನಿವೇಶ ಇರ್ಬೋದು, ಎಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ ದುಃಖ ನಿರ್ಧಾರ ಆಗುತ್ತೆ. ನನಗೆ ಅಷ್ಟೇನು ಇಂಪಾರ್ಟೆನ್ಸ್ ಕೊಟ್ಟಿರ್ಬೋದು, ನನಗೆ ಎಕ್ಸ್ಪೆಕ್ಟೇಷನ್ ರಿಲೇಟೆಡ್ ಹೇಳಿದೆ, ನೀನು ಎಜುಕೇಷನ್ ರಿಲೇಟೆಡ್ ಹೇಳಿದಲ್ಲ, ಅದೇ ರೀತಿ ಈವನ್ ಎಕ್ಸ್ ಪರ್ಸನ್ ಅವ್ರ ಜೊತೆ ನಾನು ಅವರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೆ ಅನ್ನೋದ್ರ ಮೇಲೆ ಅವರು ನನ್ನ ಜೊತೆ ಇಲ್ಲ ಅಂದಾಗ ಅವ್ರದ್ದು ದುಃಖ ಆಗುವಂಥದ್ದು. ಸೊ ಹೆಚ್ಚು ಇಂಪಾರ್ಟೆನ್ಸ್ ಯಾವಾಗಲೂ ದುಃಖ ಆಗೋದಕ್ಕೆ ಕಾರಣ ಆಗುವಂಥದ್ದು. ಅದು ತಪ್ಪಲ್ಲ, ದಸವ್ ಆ್ಯಕ್ಚುಲಿ ಅದು ನಿರ್ಮಾಣ ಆಗುವಂಥದ್ದು. ಸೊ ಹೆಚ್ಚಿಗೆ ಇಂಪಾರ್ಟೆನ್ಸು, ಗೌರವ ಎಲ್ಲನೂ ಪಾಸಿಟಿವ್ನೇ ನಾವು ನೋಡಿರ್ತೀವಿ. ಸೊ ಆ ಸನ್ನಿವೇಶಗಳು ಎಲ್ಲ ಒಂದು ಕಡೆ ದುಃಖ ಬರೋದಕ್ಕೆ ಕಾರಣ ಆಗುವಂಥದ್ದಾಗಿರುತ್ತೆ. ಇವಾಗ ಯಾರೋ ಒಬ್ಬ ವ್ಯಕ್ತಿ ನನಗೆ ಇಂಪಾರ್ಟೆಂಟ್ ಅಲ್ಲ, ಅವ್ರು ಅಕಸ್ಮಾತ್ ನನ್ನಿಂದ ದೂರ ಹೋದ್ರೂ ನನಗೆ ಮ್ಯಾಟ್ರ್ ಆಗಲ್ಲ. ಒಂದು ವಸ್ತು ನಾನು ಇಂಪಾರ್ಟೆಂಟ್, ನಾನು ಅದಕ್ಕೆಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೆ ಅದು ಆಗೋಗುತ್ತೆ. ಉದಾಹರಣೆಗೆ ಎಷ್ಟೋ ಜನ ಸತಿ ಆಗುತ್ತಲ್ವ, ನನಗೆ ತುಂಬ ಎಮೋಷ್ನಲ್ ಅಂತ ಇಟ್ಕೊಂಡಿದ್ವಿ ಒಂದು ಪೆನ್ನ, ಆ ಪೆನ್ ಕಳೆದೋದಾಗ ದುಃಖ ಆಗುತ್ತೆ. ಯಾಕಂದರೆ ಅದಕ್ಕೆ ಕೊಟ್ಟಿರುವಂಥ ಗೌರವ, ಯಾರು ಕೊಟ್ಟಿದ್ರು ಅದಕ್ಕೆ ಅಸೋಸಿಯೇಟ್ ಆಗಿ ಎಮೋಷನ್ಸ್ನ ನಾವು ಡೆವಲಪ್ ಮಾಡ್ಕೊಂಡಿರ್ತೀವಿ. ಆ ಸನ್ನಿವೇಶದ ಜೊತೆ ತುಂಬ ಅಂದರೆ ಅದ್ರ ಜೊತೆ ನಾವು ಒಂದು ರೀತಿ ಮೆತ್ಕೊಂಡಿರುತ್ತೆ ಅದಕ್ಕೆ. ಆ ಸನ್ನಿವೇಶ ಏನಾಗುತ್ತೆ, ಅದರಿಂದ ನಮಗೆ ದುಃಖ ಬರುವಂಥದ್ದು. ಸೊ ಆದ್ದರಿಂದ ಇಂಪಾರ್ಟೆನ್ಸ್ ತುಂಬ ಮುಖ್ಯ ಆಗುತ್ತೆ. ರೈಟ್. ಆ್ಯಂಡ್ ಆಲ್ಸೋ ನೋಡಿದಾಗ ಏನು ಇಂಪಾರ್ಟೆನ್ಸ್ ಅಂತ ಹೇಳಿದ್ರಿ, ಆ ಇಂಪಾರ್ಟೆನ್ಸು ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೋ ವ್ಯಕ್ತಿ ಜೊತೆ ಅಥವಾ ಯಾವುದೋ ವಸ್ತು ಜೊತೆಗೇ ಇಮಿಡಿಯೇಟ್ ಆಗಲ್ಲ. ಅದು ತುಂಬ ಎಫರ್ಟ್ಸ್ ಹಾಕಿರ್ತೀವಿ, ತುಂಬ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಅದರಿಂದ ಆ ವ್ಯಕ್ತಿ ಇಂಪಾರ್ಟೆಂಟ್ ಅಂತ ಅನಿಸಿರ್ತಾರೆ. ಸೊ ಆ ಇಂಪಾರ್ಟೆಂಟ್ ವ್ಯಕ್ತಿನೇ ದೂರ ಆಗಿಬಿಟ್ರೆ ವಾಟ್ ಈಸ್ ಲೈಫ್ ಅಂತ ಆ ಲೆವೆಲ್ಗೆ ಯೋಚನೆ ಮಾಡುವಂಥ ಪರಿಸ್ಥಿತಿಗಳು ಬರುತ್ತೆ. ಸೊ ಇಂಪಾರ್ಟೆನ್ಸ್ ಅಂತ ನೀವೇನು ಹೇಳಿದ್ರಿ, ಇಟ್ಸ್ ನಾಟ್ ಈಸಿ. ಅಂದರೆ ಅದಕ್ಕೆ ಟೈಮ್ ಕೊಟ್ಟು ಎಫರ್ಟ್ಸ್ ಹಾಕಿ ಮಾಡಿರೋದ್ರಿಂದನೇ ಒನ್ಸ್ ಅದಿಲ್ಲ ಅನ್ನೋವಾಗ ಆ ದುಃಖ ಆಗೋದಕ್ಕೆ ಶುರುವಾಗೋದು. ರೈಟ್. ಯಾ, ಟೈಮ್ ಆ್ಯಕ್ಚುಲಿ ದಟ್ ಆಲ್ವೇಸ್ ಮ್ಯಾಟರ್. ಕೆಲವೊಂದು ಟೈಮಲ್ಲಿ ಟೈಮ್ ಎಲ್ಲರಿಗೂ ಒಂದೇ ರೀತಿ ಇರೋಲ್ಲ. ಹೆಂಗಂದರೆ ಉದಾಹರಣೆಗೆ ನಾನು ಮತ್ತು ಶ್ರೀ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡಿರ್ಬೋದು, ಅಂದರೆ ಆ ಇಂಪಾರ್ಟೆನ್ಸ್ ಕೊಟ್ಕೊಳ್ಳೋದಕ್ಕೆ. ಕೆಲವೊಬ್ಬರ ಜೊತೆ ಬೇಗ ಅದು ಇಮಿಡಿಯೇಟ್ ಆಗೋಗ್ಬಿಡುತ್ತೆ. ಅಂದರೆ ವಿತಿನ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್, ಈವನ್ ವಸ್ತು ಅಷ್ಟು ಇರ್ಬೋದು ಅಥವಾ ಸನ್ನಿವೇಶದ ಜೊತೆನೂ ಇರ್ಬೋದು, ಬೇಗ ಆ ಇಂಪಾರ್ಟೆನ್ಸ್ ನಾವು ಅವ್ರಿಗೆ ಕೊಟ್ಬಿಡ್ತೀವಿ. ಬಟ್ ಮೆಜಾರಿಟಿ ಆಫ್ ಟೈಮ್ ಶ್ರೀ ಹೇಳ್ದಂಗೆ ಹೆಚ್ಚಿಗೆ ನಾವು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿದಷ್ಟು ಪರಸ್ಪರ ಹೇಗೆ ನಾವು ನಡ್ಕೊಂಡು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಕೆಲವೊಂದು ಸನ್ನಿವೇಶಗಳು ಈ ರೀತಿಯೂ ಆಗುತ್ತೆ, ವಿತಿನ್ ಅಂದರೆ ಒಂದು 5-6 ದಿನ ಅಥವಾ ಒಂದು ವಾರ ಅಥವಾ 15 ದಿನ ನಾವು ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಅವರು ಹೊರಗಡೆ ಅವರು ನಮ್ಮ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಅಂತ ದುಃಖ ಆಗುತ್ತೆ. ಅದು ಚಿಕ್ಕ ವಯಸ್ಸಲ್ಲಿ ನಮಗೆ ಜಾಸ್ತಿ ಆಗ್ತಿತ್ತು. ಇವನೋ ಒಂದು ಹಾಸ್ಟೆಲ್ಗೆ ಹೋಗಿ ಫ್ರೆಂಡ್ಸ್ ಜೊತೆ ಇರೋವು ಅಥವಾ ಸ್ಪೋರ್ಟ್ಸ್ಗೇನೋ ಹೋದಾಗ ಅಲ್ಲಿ ಭೇಟಿ ಆಗೋದು, ಇಮಿಡಿಯೇಟ್ ಬಿಟ್ಟು ಬಂದಾಗ ಅಳೋದು, ಆ್ಯಕ್ಚುಲಿ ಅಳ್ತಿದ್ದೋ. ಯಾಕಂದರೆ ಆ ಏಜು ಆ ಥರ ಇತ್ತು. ಇವಾಗ ಬೆಳೀತಾ ಒಂದಷ್ಟು ಟೈಮ್ ಜಾಸ್ತಿ ತೊಗೊಳ್ತೀವಿ, ಬಿಕಾಸ್ ನಾವು ಅವಾಗ ಹೇಳ್ದಂಗೆ ಅಳೆದು ತೂಗ್ತೀವಿ, ಯಾರನ್ನು ಇಮಿಡಿಯೇಟ್ ಅಂದರೆ ಇಂಪಾರ್ಟೆನ್ಸ್ ಕೊಡೋಕೆ ಹೋಗಲ್ಲ, ಅದೇ ರೀತಿ ಅವ್ರನ್ನ ಅಂಟಿಸ್ಕೊಳಕ್ಕೆ ಹೋಗಲ್ಲ. ರೈಟ್. ಸೊ ಇದಕ್ಕೆ ಎಡಿಷನ್ನು ನಾನು ಎಲ್ಲೋ ಒಂದು ಕಡೆ ಓದ್ತಾ ಇದ್ದೆ. ಸೊ ಈ ಏಜ್ ವೈಸ್ ಹೋದಾಗಲೂ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ನನಗೆ ಹೇಳಿ.
ಈಗ ಚಿಕ್ಕವರಿದ್ದಾಗ ನೀನು ಹೇಳಿದೆ ಜಾಸ್ತಿ ಬೇಜಾರು ಬೇಗ ಆಗೋದು ಅಥವಾ ದುಃಖ ಬೇಗ ಆಗೋದು ಅಂತ ಹೋಗ್ತಾ 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 ಕಮ್ಮಿ ಆಗುತ್ತೆ ಅಂತ. ಸೊ ದ್ಯಾಟ್ಸ್ ವಾಟ್ ದ ರಿಸರ್ಚ್ ಆಲ್ಸೋ ಸೇಸ್. ಸೊ ನಿಮಗೂ ಹಂಗೆ ಅನಿಸುತ್ತಾ ಲೈಕ್ ಚಿಕ್ಕವರಿದ್ದಾಗ ಜಾಸ್ತಿ ದುಃಖ ಆಗೋದು, ಈಗ ಒಂದು ಸ್ವಲ್ಪ ದುಃಖ ಕಡಿಮೆ ಆಗುತ್ತೆ ಅಂತ? ನನಗೆ ಮೋಸ್ಟ್ಲಿ ಸಣ್ಣ ವಯಸ್ಸಲ್ಲಿದ್ದಾಗ ಅದನ್ನ ಇನ್ನಷ್ಟು ತೋರಿಸ್ಕೊತಿದ್ವಿ. ಅದೇನೋ ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೋ ಅಥವಾ ನಾನು ಅದನ್ನು ತೋರಿಸ್ಕೊಂಡಿದ್ದ ತಕ್ಷಣ ನನಗೇನೋ ಸಿಕ್ಬಿಡುತ್ತೆ ಅನ್ನೋ ಕಾರಣಕ್ಕೋ ಅದನ್ನು ಈಸಿಯಾಗಿ ವ್ಯಕ್ತಪಡಿಸ್ತಿದ್ವಿ. ಈಗ ಆ ಎಕ್ಸ್ಪ್ರೆಷನ್ ಆಫ್ ದುಃಖ ಫಿಲ್ಟರ್ ಆಗೋಗ್ಬಿಟ್ಟಿದೆ. ದುಃಖ ಇವಾಗಲೂ ಪಡ್ತೀವಿ, ಆವಾಗ ಪಟ್ಟಷ್ಟು ಬೇಗ ಪಡ್ತಲೇ ಇದ್ರೂ ದುಃಖ ಪಡ್ತೀವಿ, ಬಟ್ ಎಕ್ಸ್ಪ್ರೆಷನ್ ಆಫ್ ಇಟ್ ಈಸ್ ನಾಟ್ ದ್ಯಾಟ್ ಈಸಿ ಆ್ಯಸ್ ಹೌ ವಿ ವೇರ್ ಡೂಯಿಂಗ್ ಇಟ್ ವೆನ್ ವಿ ವೇರ್ ಯಂಗ್ ಅಂತ ಅನಿಸುತ್ತೆ. ನನಗೆ ಇದೇ ಸನ್ನಿವೇಶ ನೋಡಿದ್ರೆ ಇನ್ನೊಂದು ಥರ ಅನಿಸುತ್ತೆ. ಚಿಕ್ಕ ವಯಸ್ಸಲ್ಲಿ ಮೇ ಬಿ ಅಂದರೆ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ವಲ್ವಾ, ಅದಕ್ಕಾಗಿ ಅವು ಯಾವ ಸಮಸ್ಯೆಗಳಾಗಿ ಪರಿವರ್ತನೆ ಆಗಿಲ್ಲ. ನಾವು ಇವಾಗ ದೊಡ್ಡವರಾದಾಗೆ ಹೇಳ್ದಂಗೆ ಕರೆಕ್ಟ್ ಫಿಲ್ಟರ್ ಮಾಡ್ತೀವಿ. ಅಂದರೆ ಯಾರ ಹತ್ರ ಹೇಳ್ಕೊಳಕ್ಕಾಗೋಲ್ಲ. ಸೊ ಚಿಕ್ಕವರಾಗಿದ್ದಾಗ ಸುತ್ತಮುತ್ತ ಇರೋರು ಕೇಳಿಸ್ಕೊಳ್ಳೋದಕ್ಕಿರ್ತಾರೆ. ಅಂದರೆ ಮಗು ಅನ್ನೋ ಒಂದು ಇದಿರುತ್ತೆ, ಅಥವಾ ಅವ್ರನ್ನ ಹೇಳಿದ್ದನ್ನು ಕೇಳಿಸ್ಕೊಳ್ಬೇಕು ಅಂತ ಅನ್ನೋದು ಒಂದು ಸನ್ನಿವೇಶ ಇರುತ್ತೆ. ತಂದೆ ತಾಯಿ ಬೇರೆಯವರೆಲ್ಲ ಇರ್ತಾರೆ. ಇಲ್ಲಿ ಆ ಥರದ ಸನ್ನಿವೇಶ ಇರಲ್ಲ. ಆದ್ದರಿಂದ ಮೇ ಬಿ ನಾವು ಅಂದರೆ ಹೇಳ್ಕೊಳಕ್ಕೆ ಹೋಗ್ದೇ ಇರ್ಬೋದು, ಕರೆಕ್ಟ್, ಅಂದರೆ ವ್ಯಕ್ತಪಡಿಸೋಕೆ ಹೋಗ್ದೇ ಇರ್ಬೋದು. ಆ ವ್ಯಕ್ತ ಯಾವಾಗ ಪಡಿಸಲ್ವೋ ಆವಾಗ ಅದು ಸಮಸ್ಯೆ ಆಗುವಂಥದ್ದನ್ನ ನೋಡ್ತೀವಿ. ಸೊ ಅದೇ ಇವಾಗ ನನ್ನ ಮಗಳನ್ನ ನೋಡ್ತೀನಲ್ಲ, ಏನಾದರೂ ಬೇಸಿಕಲಿ ಲಾಸು, ಅವಳಿಗೇನೋ ಬೇಕಾಗಿದ್ದು ಸಿಕ್ಕಿಲ್ಲ, ಸೊ ಅಲ್ಲೊಂದು ಲಾಸ್ ಆಯಿತು, ಅಥವಾ ಅವಳದು ಇಷ್ಟವಾದಂತಹ ಏನೋ ಒಂದು ವಸ್ತು ಯಾರೋ ಬೇರೆಯವ್ರು ತೊಗೊಂಡ್ರು, ಅಥವಾ ಏನೋ ಒಂದು ಆಯಿತು ಅಂದರೆ ಅದು ಇಮಿಡಿಯೇಟ್ ರೆಸ್ಪಾನ್ಸಸ್ ಅದು ಬಂದ್ಬಿಡುತ್ತೆ, ಅಥವಾ ಕಣ್ಣಲ್ಲೇ ದುಃಖ ಬಂದ್ಬಿಡುತ್ತೆ, ಅವಳು ತುಂಬ್ಕೊಂಡ್ಬಿಡುತ್ತೆ ಕಣ್ಣು ಇಮಿಡಿಯೇಟ್ಲಿ. ಅವಳು ಅದನ್ನು ಇಟ್ಕೊಳ್ಳಲ್ಲ, ಅಥವಾ ಒಂದು ಸ್ವಲ್ಪ ಹೊತ್ತು ಇರಲಿ ಅದಾದಮೇಲೆ ಅಳೋಣ ಬಿಡು, ಹಂಗಿರಲ್ಲ. ಸೊ ಈ ಮಕ್ಕಳಲ್ಲಿ ನೋಡಿದಾಗ ಇಮಿಡಿಯೇಟ್ಲಿ ಆ ದುಃಖ ಕಣ್ಣಲ್ಲಿ ಕಂಡುಬಿಡುತ್ತೆ, ಅಯ್ಯೋ ಬೇಜಾರಾಗ್ತಿದೆ ಅವಳಿಗೆ, ಬೇಜಾರಾಗೋಯ್ತು ಅಂತ. ಸೊ ಅದೇ ಐ ಥಿಂಕ್ ನಾವು ದೊಡ್ಡವರಾಗ್ತಾ ಹೋದಾಗೆ ಏನೋ ಒಂದು ಯಾರೋ ಅಂದರು, ಏನೋ ಆಯಿತು ಅಂದ ತಕ್ಷಣ ಇಮಿಡಿಯೇಟ್ಲಿ ಅಳಕ್ಕೆ ಅಥವಾ ಇಮಿಡಿಯೇಟ್ಲಿ ಅದನ್ನು ತೋರಿಸ್ಕೊಳಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಹೋಲ್ಡ್ ಮಾಡ್ತೀವಿ, ಒಂದು ನಿಮಿಷ ಅವ್ರಿಗೆ ಗೊತ್ತಾಗಬಾರ್ದು, ಅಟ್ಲೀಸ್ಟು ನನಗೆ ಬೇಜಾರಾಗಿದೆ ಅಂತ ಅನ್ನೋ ಒಂದು ಪರ್ಸೆಪ್ಷನ್ನು ಇರ್ಬೋದು. ಯಾಕೆ ಸುಮ್ಮನೆ ಅವ್ರಿಗೆ ಹೇಳ್ಕೊಡ್ಲಿ ನಾನು ನಂಗೆ ಬೇಜಾರಾಗಿದೆ ಅಂತ ಅವ್ರು ಮಾಡಿರೋದ್ರಿಂದ. ಸೊ ಹೋಲ್ಡ್ ಮಾಡಿಕೊಂಡು ಒಳಗಡೆ ರಿಪ್ರೆಸ್ ಆಗಿನೋ ಅಥವಾ ಅನ್ಕಾನ್ಷಿಯಸ್ಲಿ ಅದು ಎಲ್ಲೋ ಒಳಗಡೆ ದಬ್ಬಿ ಹೋಗ್ತೀವಿ ಮುಂದೆ. ಸೊ ಅದು ಬೇರೆ ಎಲ್ಲೋ ಯಾವುದೋ ಒಂದು ಸಿಚುವೇಶನಲ್ಲಿ ಬರ್ತಾ ಹೋಗುತ್ತೆ ಅನಿಸುತ್ತೆ. ಅದೊಂಥರ ಭಾರನೂ ಹೌದು. ಇವಾಗ ಹೆಂಗಂದ್ರೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಬೆಟ್ಟ ಹತ್ಕೊಂಡು ಹೋಗ್ತಿರ್ತೀವಿ, ಸುಮ್ಮನೆ ಸಿಕ್ಕಿದ ಕಲ್ಲು ಅದನ್ನೆಲ್ಲ ತಗೊಂಡು ಒಂದು ಚೀಲ ತಗೊಂಡು ಅದ್ರೊಳಗೆ ಹಾಕೊತಾ ಹೋಗೋದು. ಆ್ಯಕ್ಚುಲಿ ಅದನ್ನ ಇಳಿಸಿಟ್ಟು ನಡ್ಕೊಂಡು ಹೋಗ್ಬೋದು, ಬಟ್ ನಾವು ಇಳಿಸಿಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇಳಿಸಿಟ್ಬಿಟ್ರೆ ಬೇರೆ ಏನು ಅನ್ಕೊತಾರೋ, ಇಳಿಸಿಡೋದು ಸೂಕ್ತನೋ ಇಲ್ವೋ ಈ ಥರ. ಅಂದರೆ ಹೇಳ್ಕೊಂಬಿಟ್ರೆ ದುಃಖನ ಹಂಚ್ಕೊಂಡ್ರೆ ಅವ್ರೇನು ಅನ್ಕೊಂಬಿಡ್ತಾರೆ, ಚಿಕ್ಕವನು ಅಂದರೆ ಇವ್ನಿಗೆ ಅಷ್ಟು ಇದಿಲ್ವಾ ಅಂತ ಅನ್ನೋದು, ಎಬಿಲಿಟಿ ಇಲ್ವಾ ಅಂತ ಅಂದ್ಕೊಂಬಿಡ್ತಾರೆ ಅಂತಂದು ಅದನ್ನು ನಾವು ನಾವು ಹಾಕ್ಕೊಂಡು ಏನು ಮಾಡ್ತೀವಿ ಅಂದರೆ ಎತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಕೊನೆಗೆ ಅರ್ಧ ಬೆಟ್ಟನೂ ಹೊತ್ತಿರಲ್ಲ, ಅಲ್ಲದೆ ಸುಸ್ತಾಗುತ್ತೆ. ಅವಾಗ ಅನ್ಕೊತೀವಿ ಅಯ್ಯೋ ನನಗೆ ಶಕ್ತಿ ಇಲ್ಲ ಅಂತ. ಆ್ಯಕ್ಚುಲಿ ಶಕ್ತಿ ಇಲ್ಲ ಅಂತಲ್ಲ, ನಮ್ಮ ಎಬಿಲಿಟಿ ಅಲ್ಲಿನ ತುದಿಗೆ ಹೋಗೋವರೆಗೂ ಇರುತ್ತೆ, ಬಟ್ ಇವನ್ನೆಲ್ಲ ಹೊತ್ಕೊಂಡಿರ್ತೀವಲ್ವ, ಇವು ನಮ್ಮನ್ನು ಹಿಂದೆ ಎಳೀತವೆ ಅಥವಾ ಮುಂದೆ ಹೋಗೋದೇ ಇರೋ ರೀತಿ ಭಾರ ಆಗ್ತವೆ. ಸೊ ಅದು ಸಮಸ್ಯೆ ಮಾಡುವಂಥದ್ದಾಗಿರುತ್ತೆ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ನನಗೇನು ಅಡಿಕ್ಷನ್ ಅಂತ ಅನ್ನಿಸ್ತು ಅಂದರೆ, ನಾ ಫ್ಯೂಚರ್ ಬಗ್ಗೆ ಹೇಳಿದೆ ಅಲ್ವಾ, ಇವಾಗ ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಅದು ಆ ಪ್ಲ್ಯಾನ್ ಫೇಲ್ ಆದರೆ ಅದು ಏನು ಫ್ಯೂಚರ್ ಕಂಡಿರ್ತೀನಿ ಅಥವಾ ಏನು ಇಮ್ಯಾಜಿನ್ ಮಾಡ್ಕೊಂಡಿರ್ತೀನಿ, ನೆಕ್ಸ್ಟ್ 5 ವರ್ಷ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ, ಸೊ ಅದು ಹೊರಟೋಗುತ್ತೆ ಅಂತ. ಸೊ ದೊಡ್ಡವ್ರು ಆಗ್ತಾ 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 ನಾವು ಅಷ್ಟು ದೂರದ ಫ್ಯೂಚರ್ ನೋಡೋಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಫಾರ್ ಮೀ ಈಗ ನೆಕ್ಸ್ಟ್ 1 ಇಯರ್ ಏನು, ನೆಕ್ಸ್ಟ್ ಮಂತ್ ಏನು, ಅಥವಾ ಈ ಒಂದು ಮೂಮೆಂಟಿಗೇನು, ನಾಳೆ ಏನು. ಸೊ ದ್ಯಾಟ್ ಈಸ್ ದ ಕ್ವೆಶ್ಚನ್ ಐ ಹ್ಯಾವ್. ಸೊ ನಾನಿವಾಗ 10 ವರ್ಷ ಏನು ನಂದು ಅಂತ ನಾನು ಪ್ಲ್ಯಾನ್ ಮಾಡೋಕ್ಕೆ ಅಷ್ಟು ಹೋಗ್ತಿಲ್ಲ. ಸೊ ಮೇ ಬಿ ಆ 10 ವರ್ಷ ಪ್ಲ್ಯಾನ್ ಇಲ್ಲದೆ ಇದ್ದಾಗ ದುಃಖ ಆಗೋದು, ಅಥವಾ ಈಗ ಇಮಿಡಿಯೇಟ್ಲಿ ನಾ ಏನೋ ಅಂದ್ಕೊಂಡಿದ್ದು ಆಗಲಿಲ್ಲಪ್ಪ, ಓಕೆ ಇದಲ್ವಾ ನೆಕ್ಸ್ಟ್ ಏನು, ಸೊ ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ಐ ಆಮ್ ನಾಟ್ ಪ್ಲ್ಯಾನ್ಡ್ ಫಾರ್ 10 years or 20 years ಇನ್ ಫ್ಯೂಚರ್. ಮುಂಚೆ ಏನಾಗೋದು, ವೆನ್ ಐ ವಾಸ್ 18, 19, 20 ಆ ಎಂಟ್ರೆನ್ಸ್ ಎಕ್ಸಾಮು ಆಗಲಿಲ್ಲ ಅಂದ ತಕ್ಷಣ ನೆಕ್ಸ್ಟ್ 5-10 years ಪ್ಲ್ಯಾನ್ ಅದ್ರ ಬೇಸಿಸ್ ಮೇಲಿತ್ತು. ನಾನು ಇದನ್ನು ಪಾಸ್ ಮಾಡಿದ್ರೆ ನೆಕ್ಸ್ಟ್ PhD, ನೆಕ್ಸ್ಟ್ ಇದ್ರ ಜಾಬು, ಇನ್ನೊಂದು ಮತ್ತೇನೋ ಅಂದ್ಕೊಂಡು. ಸೊ ಆ 10 years ಏನು ಪ್ಲ್ಯಾನ್ ಆಗಿತ್ತು, ದ್ಯಾಟ್ಸ್ ಗಾನ್.
ಆ ದುಃಖ 10 ಇಯರ್ಸ್ ದುಃಖ ಇತ್ತು ನನ್ನ ಹತ್ರ. ಬಟ್ ಇವಾಗ ಆ 1 ಇಯರ್ ಅಥವಾ 1 ಮಂತ್ ಪ್ಲ್ಯಾನ್ ಇರೋದ್ರಿಂದ ಓಕೆ 1 ಮಂತ್ ಅಲ್ವಾ, ಓಕೆ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ, ಪ್ಲ್ಯಾನ್ ಆಗಲಿಲ್ವಾ ಇದು, ನೆಕ್ಸ್ಟ್ ಏನು. ಸೊ ಅದು ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಮೇ ಬಿ ಐ ಡೋಂಟ್ ನೋ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. 10 ಇಯರ್ ಪ್ಲ್ಯಾನ್ ಇಲ್ಲದೆ ಇರೋದು, ಎಸ್ಪೆಷಲಿ ಆಫ್ಟರ್ ಐ ಬಿಕಮ್ ಮದರ್ ಆಲ್ಸೋ ಅಲ್ಲ. ಈಗ ನೆಕ್ಸ್ಟ್ ಶ್ಲೋಕ್ ನನ್ನ ಮಗಳು ಹಿಂಗೆ ಮಾಡ್ತಾಳೆ ಅಂತಂದ್ರೆ ಅವಳು ಉಲ್ಟಾ ಮಾಡಿರ್ತಾಳೆ. ಓಕೆ, ದ್ಯಾಟ್ಸ್ ಓಕೆ, ನಾಟ್ ಅ ಪ್ರಾಬ್ಲಮ್. ಸೊ ಅಲ್ಲಿ ನನಗೆ ಆ ಸ್ಯಾಡ್ನೆಸ್ ಏನಿದೆ ಇಂಟೆನ್ಸಿಟಿನೂ ಕಡಿಮೆ ಆಗುತ್ತೆ, ಆ ಒಂದು ಡ್ಯೂರೇಷನ್ ಆಫ್ ಸ್ಯಾಡ್ನೆಸ್ಸು ಕಡಿಮೆ ಆಗ್ತಾ ಹೋಗ್ತಿದೆ ಅಂತ ಐ ಫೀಲ್. ಸೊ ಏನೋ ಹೇಳ್ತಿದ್ದೆ. ಸೊ ಆದಷ್ಟು ತುಂಬ ಜಾಸ್ತಿ ದೂರ ಎಳ್ಕೊಂಡು ಹೋಗುವಂಥದ್ದೇನಿರುತ್ತೋ ಎಳ್ಕೊಂಡು ಹೋದಷ್ಟು ಅಷ್ಟು ತೀವ್ರವಾಗಿ ಬರುವಂಥ ಸಾಧ್ಯತೆ ಇರುತ್ತೆ ದುಃಖ. ಅದ್ರ ಬದಲು ಈ ಥರ ಚಿಕ್ಕ ಪುಟ್ಟ ಇದಿಟ್ಕೊಂಡ್ರೆ, ಆಲ್ಟರ್ನೇಟಿವ್ಸ್ ಇಟ್ಕೊಂಡ್ರೆ ದೆನ್ ಆ ಥರ ಸನ್ನಿವೇಶಗಳು ಅಂದರೆ ದುಃಖ ಬರುವಂಥ ಸನ್ನಿವೇಶ ಕಡಿಮೆ ಆಗುತ್ತೆ. ಅದು ನಾವೆಲ್ಲರೂ ಮಾಡ್ಕೊಳ್ಬೇಕಾಗಿರೋದೆ ಆ್ಯಕ್ಚುಲಿ. ಅಂದರೆ ಈ ರೀತಿ ಯೋಚನೆ ಮಾಡಬಾರ್ದು, ಒಂದು ಜಾಸ್ತಿ ಲಾಂಗ್ ಟರ್ಮ್ ಗೋಲು, ಅದಕ್ಕಾಗಿ ಚಿಕ್ಕ ಚಿಕ್ಕ ಗೋಲ್ಗಳನ್ನ ಇಟ್ಕೊಳ್ಳೋದು ಅಂತ ಅನ್ನೋದೆಲ್ಲ ಕೆಲವೊಂದು ಇದರಲ್ಲಿ ಟೀಚ್ ಮಾಡ್ತಾರೆ. ಸೊ ಒಂದೇ ಅಲ್ಲ, ಸೊ ಅದು ತುಂಬ ಮುಖ್ಯ. ಆ ಥರ ಇಟ್ಕೊಂಡಿದ್ದೀವಿ ಅಂದರೆ ದೆನ್ ಐ ಥಿಂಕ್ ಇಟ್ ಈಸ್ ಪಾಸಿಟಿವ್. ಪ್ರಾಬಬ್ಲಿ ಆ ಏಜಲ್ಲಿ ಅಂದರೆ ಎಕ್ಸಾಮ್ ಪಾಸ್ ಮಾಡೋ ಏಜು ಅಥವಾ ಒಂದು ಕರಿಯರ್ ಬಿಲ್ಟ್ ಮಾಡೋ ಏಜಲ್ಲಿ ಸೊಸೈಟಿ ಥ್ರೂ ನಮಗದು ತಲೆಗೆ ಹಾಕ್ಬಿಟ್ಟಿರ್ತಾರೆ. ನೀ ಇಂಜಿನಿಯರಿಂಗ್ ಮಾಡಿದ್ಯಾ, ಎಂಡ್ ಆಫ್ ಇಂಜಿನಿಯರಿಂಗ್ ದೇ ವಿಲ್ ಸ್ಟಾರ್ಟ್ ಆಸ್ಕಿಂಗ್ ಯು ವೇರ್ ಡು ಯು ಸಿ ಯೋರ್ ಸೆಲ್ಫ್ ಇನ್ ನೆಕ್ಸ್ಟ್ 5 years, ನೆಕ್ಸ್ಟ್ 10 years. ಸೊ ಅದನ್ನು ಕೇಳಿ 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 ನಾವು ಹಾಗೆ ರೊಟೀನ್ ಸೆಟ್ ಮಾಡ್ಕೊಂಬಿಟ್ಟಿರ್ತೀವಿ. ಓ ನಾನು ಇನ್ನು ನೆಕ್ಸ್ಟ್ 5 ವರ್ಷಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ. ಬಟ್ ಎನಿವೇಸ್ ನೀ ಹೇಳ್ದಂಗೆ ಅದನ್ನು ಕಡಿಮೆಗೆ ಇಟ್ಕೊಂಡ್ರೆ ಪ್ರಾಬಬ್ಲಿ ಇನ್ನೂ ಸಿಂಪಲರ್ ಆಗುತ್ತೆ ಲೈಫು. ಐ ಥಿಂಕ್ ಈಗಲೇ ಜಸ್ಟ್ ನೌ ಐ ಗಾಟ್ ದಟ್ ಥಾಟ್. ಹಿಯರ್ ಆ್ಯಂಡ್ ನೌ ಅಂತಾರಲ್ಲ, ದಟ್ ಹಿಯರ್ ಆ್ಯಂಡ್ ನೌ ಈಸ್ ಆ್ಯಕ್ಚುಲಿ ಸೋ ಟ್ರೂ. ನಾವು 10 years ಪ್ಲ್ಯಾನ್ ಮಾಡ್ತೀವಿ, 20 years ಪ್ಲ್ಯಾನ್ ಮಾಡ್ತೀವಿ. ಲೈಕ್ ಎವ್ರಿಬಡಿ ಈಸ್ ಸೇಯಿಂಗ್ ಬಿ ಹಿಯರ್ ಆ್ಯಂಡ್ ನೌ ಇನ್ ದಿಸ್ ಮೂಮೆಂಟ್. ಯು ಡೋಂಟ್ ನೋ ವಾಟ್ 10 year 20 year ಲುಕ್ ಲೈಕ್ಸ್. ಬಟ್ ಅದೇ ಆ ಹಿಯರ್ ಆ್ಯಂಡ್ ನೌಗೆ ಎಷ್ಟು ಹತ್ತಿರ ಆಗೋಕ್ಕಾಗತ್ತೆ. ಐ ಥಿಂಕ್ ದಟ್ ಇಂಟೆನ್ಸಿಟಿ ಆಫ್ ಸ್ಯಾಡ್ನೆಸ್ ಎಲ್ಲ ಒಂದು ಕಡೆ ರೆಡ್ಯೂಸ್. ಇದರಲ್ಲಿ ನಾವು ಇಯರ್ ಆ್ಯಂಡ್ ನೌವನ್ನು ಅಂಶನ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಪ್ಲ್ಯಾನ್ ಇರಬಾರ್ದು ಅಂತಲ್ಲ. ಕರೆಕ್ಟ್. ಯು ಸ್ಟಿಲ್ ಕ್ಯಾನ್ ಹ್ಯಾವ್ ಎ ಪ್ಲ್ಯಾನ್ ಫಾರ್ ಅನ್ನೋದು ತುಂಬ ಜಾಸ್ತಿ ಡಿಸ್ಟೆನ್ಸಿಗೆ ಇಟ್ಕೊಳ್ಬೋದು. ಬಟ್ ಆ ಪ್ಲ್ಯಾನಿಗೆ ಇವತ್ತೇನು ಮಾಡಬೇಕು ಅದನ್ನು ಮಾತ್ರ ಮಾಡ್ಬೇಕು ನಾವು. ಯಾಕಂದ್ರೆ ಅದಾಗಿಲ್ಲ ಅಂದರೆ ನೆಕ್ಸ್ಟ್ ಏನು, ಯಾಕಂದರೆ ಆ ಥರ ನಾವು ಹೋದಾಗ ಡೆಫಿನೆಟ್ಲಿ ನಾವು ರೀಚ್ ಆಗೇ ಆಗ್ತೀವಿ. ಇವಾಗ ಹೆಂಗೆ ಅಂದರೆ ನಾನು ಬೆಂಗಳೂರಿಗೆ ಬರಬೇಕು, ಎಲ್ಲಿ ದಾವಣಗೆರೆಯಿಂದನೋ ಎಲ್ಲೋ ಅಂತ ತಿಳ್ಕೊಳ್ಳೋಣ, ಬೆಂಗಳೂರು ಕಡೆ ಪಯಣ ಮಾಡಬೇಕು. ಅಟ್ಲೀಸ್ಟ್ ಬೆಂಗಳೂರಿಗೆ ಬರಲಿಲ್ಲ ಅಂದರೆ ತುಮಕೂರಿಗಾರು ರೀಚ್ ಆಗ್ತೀನಿ, ಅಥವಾ ಆ ತುಮಕೂರಿಗೆ ಬರೋಕ್ಕಾಗಲಿಲ್ಲ ಇನ್ನೊಂದು ಬೇರೆ ಊರಿಗೆ ಹೋಗ್ತೀವಿ. ಅಂದರೆ ಅದು ಸೇಮೇ. ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಆವಾಗ ಇಲ್ಲಿ ಬಂದುಬಿಟ್ಟಿದ್ದೀವಿ, ಅಯ್ಯೋ ಅಲ್ಲಿಗೆ ಹೋಗ್ಲಿವಲ್ಲ ಅಂತ ಅನ್ನೋದನ್ನು ಅಂದ್ಕೊಳ್ಳಬಾರ್ದು. ಬಟ್ ಇಲ್ಲಿ ಬಂದಿದ್ದೀನಿ, ಇದರಲ್ಲಿ ಏನಿದೆಯೋ ಅಲ್ಲಿ ಎಂಜಾಯ್ ಮಾಡೋವಂಥದ್ದನ್ನ ಮಾಡಬೇಕಾಗುತ್ತೆ. ಸೊ ಆವಾಗ ಇಯರ್ ಆ್ಯಂಡ್ ನೌ ಸಫಲ ಆಗುತ್ತೆ. ನಾವು ಇಯರ್ ಆ್ಯಂಡ್ ನೌ ಅಂದರೆ ಆಲ್ವೇಸ್ ಗೋಲ್ ರೀಚ್ ಮಾಡೋವಂಥದ್ದಲ್ಲ, ಇರೋವಂಥ ಸನ್ನಿವೇಶದಲ್ಲಿ ನಾನು ಹೆಂಗೆ ಮ್ಯಾನೇಜ್ ಮಾಡ್ತಾ ಅಂದರೆ ಹೆಂಗೆ ನಾನು ಆ ಸನ್ನಿವೇಶನ ಅನುಭವಿಸ್ತಾ ಇದ್ದೀನಿ ಅಂತ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೆ ವಿ ಕ್ಯಾನ್ ಸ್ಟಿಲ್ ಹ್ಯಾವ್ ಎ ಪ್ಲ್ಯಾನ್. ಆದಷ್ಟು ಚಿಕ್ಕ ಪುಟ್ಟ ಅಂಶಗಳೇನು ಮುಂದೆ ಇರ್ತಾವಲ್ವ ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಆಸ್ಪೈರ್ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ ಈ ದುಃಖ ಅನ್ನೋದು ಬರೋದಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ, ಬರೋದಿಲ್ಲ ಅನ್ನೋ ಕಡಿಮೆ ಆಗುತ್ತೆ ಅನಿಸುತ್ತೆ. ಸೊ ದ ಏಮ್ ಇಸ್ ನಾಟ್ ಲೈಕ್ ಅಂದರೆ ದುಃಖ ಆಗಬಾರ್ದು ನನಗೆ ಅಂತ ಅಲ್ಲ, ಬಟ್ ಆ ದುಃಖನ ನಾನು ಯಾವ ಥರ ಮ್ಯಾನೇಜ್ ಅಂದರೆ ಪ್ರಾಬ್ಲಮ್ಯಾಟಿಕ್ ದುಃಖ ಅಂತ ನೋಡೋಣ ಇಲ್ಲಿ. ನಾನು ಆ್ಯಕ್ಚುಲಿ ದುಃಖ ಅನ್ನೋದಾಗೆ ಇಟ್ ಇಸ್ ಸರ್ವೇ ಸಾಮಾನ್ಯ, ತಪ್ಪೇನಲ್ಲ. ನಾವೆಲ್ಲ ನೋಡ್ತಾ ಇರೋದು ಪ್ರಾಬ್ಲಮ್ಯಾಟಿಕ್ ದುಃಖ ಅಂತ ನೋಡ್ತಾ ಇದ್ದೀವಿ, ಸಮಸ್ಯೆ ಆಗುವಂಥದ್ದು. ಅದಾಗೋಲ್ಲ ಅಂತಂದೆ. ಇವಾಗ ದುಃಖ ಮಾಡ್ಕೊಳ್ಳೋದು ಸಮಸ್ಯೆ ಅಲ್ಲ. ಸೊ ದುಃಖ ಏನಕ್ಕೆ ಒಳ್ಳೆಯದು ಅಂತ ಅಂದರು, ಇಟ್ ಸ್ಲೋಸ್ ಡೌನ್ ಯುವರ್ ಹೋಲ್ ಸಿಸ್ಟಮ್. ಎಲ್ಲೋ ಏನೋ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಿಂಗೆ ಮಾಡ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಇದನ್ನು ಮಾಡ್ತೀನಿ ದಟ್ ರಶಲ್ಲಿ ಇದ್ದು ಏನು ನಾವು ಒಂದೊಂದ್ಸಲ ಅನ್ರಿಯಲಿಸ್ಟಿಕ್ ಗೋಲ್ಸು ಇಟ್ಕೊಂಡಿರ್ತೀವಿ. ಗ್ರೌಂಡಿಂಗ್ ಮಾಡುತ್ತೆ. ಅದು ಆಗಿಲ್ಲ ಅಂದ ತಕ್ಷಣ ಅದೇನು ನಮ್ಮಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಚೇಂಜಸ್ ಆಗುತ್ತೆ. ಸೊ ಅದೊಂದು ಪಾಸ್ ಕೊಡುತ್ತೆ, ಒಂದು ಗ್ರೌಂಡಿಂಗ್ ಕೊಡುತ್ತೆ. ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ, ಏನಾಗ್ತಾ ಇದೆ ಗಮನಿಸು. ಅದಾದ್ಮೇಲೆ ಓಕೆ ಲೆಟ್ಸ್ ಮೂವ್ ಫಾರ್ವರ್ಡ್, ಬಟ್ ಟೇಕ್ ಅ ಬ್ರೇಕ್, ಸ್ವಲ್ಪ ಸ್ಲೋ ಡೌನ್ ಮಾಡಿ. ನಾವು ಜಸ್ಟ್ ಸೂಪರ್ಫಿಷಿಯಲಿ ಏನೋ ಒಳ್ಳೆ ಅಂಶಗಳನ್ನೇ ಮಾತಾಡಿದ್ರೆ ಮಾತ್ರ ರಿಲೇಷನ್ಶಿಪ್ ಬೆಳೆಯಲ್ಲ. ಯಾರ ಜೊತೆ ನಾವು ದುಃಖ ಈ ಥರ ಕಷ್ಟಗಳನ್ನ ಹಂಚ್ಕೊಳ್ತೀವೋ ಆ ಬಾಂಧವ್ಯಗಳೇ ಹೆಚ್ಚಾಗುವಂಥದ್ದು ಜಾಸ್ತಿ ಇರುತ್ತೆ.
ಅದಕ್ಕಾಗಿ ನಾವು ದುಃಖ ನೆಗೆಟಿವ್ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ. ತುಂಬ ಹೆಚ್ಚಿಗೆ ಆದರೆ ಅದು ಎಲ್ಲೋ ಒಂದು ಕಡೆ ನೆಗೆಟಿವ್ಗೆ ಹೋಗುವಂಥದ್ದು ಇರುತ್ತೆ, ತೀವ್ರತರವಾಗಿ ಆಗುವಂಥದ್ದು ಯಾವಾಗ ಈ ಥರ ಮ್ಯಾನೇಜ್ ಮಾಡಿಲ್ಲ ಅಂದಾಗ. ಅದರ್ವೈಸ್ ದುಃಖ ಮ್ಯಾನೇಜಬಲ್ ಸನ್ನಿವೇಶದಲ್ಲಿ ಬರುತ್ತೆ. ಊಟದಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ಇದ್ದರೆ ಬೆಟ್ರ್ ಅಂತ ಹೇಳ್ತೀವಲ್ವ, ಸೊ ಆ ರೀತಿ ಬಂದರೆ ಚೆನ್ನಾಗಿರುತ್ತೆ. ರೈಟ್. ಸೊ ಇವಾಗ ನೆಕ್ಸ್ಟ್, ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ಸ್ಯಾಡ್ನೆಸ್ ಫಾರ್ ನೋ ರೀಸನ್? ಅಂದರೆ ಏನೋ ಕಾರಣನೇ ಇಲ್ಲ, ಆದರೂ ಏನೋ ಬೇಜಾರಾಗ್ತಿದೆ, ಏನೋ ನನಗೇನೋ ಇವತ್ತು ಖುಷಿಯಾಗಿಲ್ಲ, ಬೇಜಾರಲ್ಲಿದ್ದೀನಿ ನಾನು ಇವತ್ತೇನು ಹೇಳಬೇಡ, ವಾಟ್ ಎವರ್, ಆ ಥರ ಏನು ಕಾರಣ ಇಲ್ಲದೇ ದುಃಖ ಆಗಿರೋದು, ಬೇಜಾರಾಗಿರೋದಿದೆಯಾ? ನನಗೆ ಏನು ಕಾರಣ ಇಲ್ಲದೇ ಇದುವರೆಗೂ ಯಾವತ್ತೂ ದುಃಖ ಆಗಿಲ್ಲ. ಬೇಜಾರು ಅದೇ ಅಗೇನು ಕಾರಣ ಇರುತ್ತೆ, ಏನು ಒಬ್ಬನೇ ಕುಳಿತಿರ್ತೀನಿ ಏನೂ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಬೇಜಾರಾಗುತ್ತೆ ಹೊರತು ಕಾರಣ ಇಲ್ಲದೇ ಇದುವರೆಗೂ ಆಗಿರೋಂಥದ್ದು ಇಲ್ಲವೇ ಇಲ್ಲ ಅಂತ ನಾನು ವೆರಿ ಇದರಲ್ಲಿ ಹೇಳ್ಬೋದು, ಅಂದರೆ ಸ್ಟ್ರೈಟ್ ಫಾರ್ವರ್ಡಲ್ಲಿ. ನೈಸ್. ಓಕೆ. ನಂಗೆ ಮೋಸ್ಟ್ಲಿ ಕಾರಣ ಇಲ್ದಲೇ, ಅಂದರೆ ಕಾರಣ ನನಗೆ ಗೊತ್ತಿಲ್ದಲೇ ಬೇಸರ ಆಗಿರೋದಿದೆ, ದುಃಖ ಆಗಿರೋದಿದೆ. ಸೊ ಐ ಹ್ಯಾವ್ ಟೇಕನ್ ಟೈಮ್ ಟು ಐಡೆಂಟಿಫೈ ಏನಕ್ಕೆ ನನಗೆ ಹಿಂಗಾಗಿದೆ. ಸೊ ಬಟ್ ಯು ಗಾಟ್ ದ ರೀಸನ್? ಕೆಲವೊಂದು ಟೈಮ್ ಸಿಕ್ಕಿದೆ, ಕೆಲವೊಂದು ಟೈಮ್ ಸಿಕ್ಕಿಲ್ಲ. ಸೊ ಒನ್ ಪಾಯಿಂಟಲ್ಲಿ ಐ ವಿಲ್ ಡಿಸೈಡ್ ಸಾಕಿನ್ನು ಯೋಚನೆ ಮಾಡಿದ್ದು, ಯೋಚನೆ ಮಾಡೋದಕ್ಕೆ ಐ ಆಮ್ ಪುಟ್ಟಿಂಗ್ ಆನ್ ಮೋರ್ ಎನರ್ಜಿ. ಪ್ರಾಬಬ್ಲಿ ಅದು ನನ್ನನ್ನು ಇನ್ನೂ ದುಃಖಕ್ಕೆ ತಳ್ತಿದೆ ಅಂತ ಅನಿಸಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಥಿಂಕ್ ಮಾಡೋದು. ಕೆಲವೊಮ್ಮೆ ಥಿಂಕ್ ಮಾಡಿದಾಗ ಏನಕ್ಕೆ ನಂಗೆ ಹಿಂಗಾಯಿತು ಅಂತ ಐ ಹ್ಯಾವ್ ಗಾಟ್ ಆನ್ಸರ್ಸ್, ಏನಕ್ಕೆ, ಏನು ಕಾರಣ ಅನ್ನೋದು ಅಂತ. ಸೊ ಅದು ಐ ಥಿಂಕ್ ನನಗೂ ಸುಮಾರು ಸಲ ಆಗಿದೆ. ಆರಾಮಾಗಿರ್ತೀನಿ, ಖುಷಿಯಾಗಿ ಆರಾಮಾಗಿರ್ತೀನಿ. ಸೊ ಸಡನ್ಲಿ ಐ ಫೀಲ್ ಲೈಕ್ ಅಯ್ಯೋ ಏನಕ್ಕೆ ಐ ಆಮ್ ನಾಟ್ ಫೀಲಿಂಗ್ ದಟ್ ಗುಡ್, ಏನೋ ಬೇಜಾರು ಅನ್ನಿಸ್ತಿದೆಯಲ್ಲ ಯಾಕೆ ಅಂತ. ಸೊ ಅದೇ ಮೇ ಬಿ ಬಿಕಾಸ್ ಆ ರೀಸನ್ ಐಡೆಂಟಿಫೈ ಮಾಡಿದಾಗ ಅದೆಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ. ಸ್ಯಾಡ್ನೆಸ್ ಇರ್ಬೋದು, ಏನೋ ಒಂದು ರೀಸನಿಗೆ ಆಗಿರುತ್ತೆ, ಆಯಿತು ಸಾಕು ಬೇಜಾರಾಯ್ತಲ್ಲ ಮುಂದೆ ಹೊರಟೋಗೋಣ ಈಗ ಅಂತ ಅಂದ್ಬಿಟ್ಟು ಅದನ್ನು ಅವಾಯ್ಡ್ ಮಾಡಿ ಬೇರೆ ಕೆಲಸನೋ ಅಥವಾ ಏನೋ ನೋಡ್ಕೊಂಡು ಬಂದಿರ್ತೀನಿ. ಸೊ ಅದೆಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ, ಕಂಪ್ಲೀಟಾಗಿ ಅದನ್ನು ಹೊರಗಡೆ ಹಾಕಿರಲ್ಲ ಆ ಇಮೋಷನ್. ಸೊ ಮೇ ಬಿ ಅದು ಸಬ್ಕಾನ್ಷಿಯಸಲ್ಲಿ ಇದ್ದು ವೆನ್ ದ ಬ್ರೈನ್ ಹ್ಯಾಸ್ ದ ಟೈಮ್ ಟು analyze it, accept it, experience it, it comes out in its own ways is what I believe in. I think that's what happens ಅನ್ಸುತ್ತೆ. ಸೊ ಆ ಲೆಕ್ಕದಲ್ಲಿ ಕೇಳ್ತಿದ್ದೀನಿ, ಆ ಥರ ಆಗಿದೆಯಾ ಅಂತ. ನನಗೆ ನೋ, ನಿಜವಾಗ್ಲೂ ಇಲ್ಲ. ಆ್ಯಕ್ಚುಲಿ ರೀಸನ್ ಗೊತ್ತಿರುತ್ತೆ, ಅಂದರೆ ದುಃಖ ಆಗಬೇಕು ಅಂದರೆ ರೀಸನ್ ಎಕ್ಸಾಕ್ಟ್ಲಿ ಗೊತ್ತಿರುತ್ತೆ ನನಗೆ. ಬೇಜಾರಾದರೂ ಎಕ್ಸಾಕ್ಟ್ಲಿ ರೀಸನ್ ಗೊತ್ತಿರುತ್ತೆ. ಸೊ ಏನು ಇಲ್ಲದೇ ಏನೋ ಆಗ್ತದೆ ಅಂತ ಅನ್ನೋದು ಮೇ ಬಿ ಏನಾದರೂ ನನಗಂದರೆ ಈವನ್ ಜ್ವರ ಬಂದು 3 ದಿನ 2 ದಿನ ಮಲಗಿದ್ದಾಗ್ಲೂ ಆ ಥರ ಆ ಟೈಮಲ್ಲೂ ಅನಿಸಿಲ್ಲ. ಕೋವಿಡ್ ಆದಾಗ ಆಗಿತ್ತು, ಯಾಕಂದರೆ ಒಂದೇ ತಾವು ಇದ್ದಾಗ ಹೊರಗಡೆ ಹೋಗಬಾರ್ದು ಅನ್ನೋ ಹಾಗೇನು ರೀಸನ್ ಇತ್ತು. ಸೊ ಅದೇ ನಾನು ಹುಡುಕ್ತಾ ಇದ್ದೀನಿ, ಎಲ್ಲೂ ಆ ಥರ ಅನಿಸೇ ಇಲ್ಲ ನನಗೆ ಅಂತ ಅನ್ನೋದು. ಸೊ ಇಸ್ ಇಟ್ ಜೆಂಡರ್ ಥಿಂಗ್? ಐ ಡೋಂಟ್ ನೋ, ಜಸ್ಟ್ ಇಲ್ಲ, ಅದು ಜೆಂಡರ್ ಥಿಂಗ್ ಇನ್ ದ ಸೆನ್ಸ್ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಹೇಗೆ ಅಂತಂದ್ರೆ, ಈಗ ನಾನು ಅವಳು ಇಬ್ಬರು ವಿ ಹ್ಯಾವ್ ಸೆಡ್ ದಟ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಸ್ಯಾಡ್ನೆಸ್ ವಿತೌಟ್ ರೀಸನ್ ಒಂದೊಂದು ಸಲ. ಬಟ್ ಕೂತ್ಕೊಂಡು ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಅನ್ಪ್ರಾಸೆಸ್ಡ್ ಇರುತ್ತೆ, ಅಥವಾ ಎಲ್ಲೋ ಒಂದು ಕಡೆ ಅರ್ಧದಲ್ಲಿ ಬಿಟ್ಟಿರ್ತೀವಿ. ಸೊ ಅದು ಕಂಟಿನ್ಯೂ ಆಗ್ಬೋದು ಅಂತ. ಸೊ ನಿನ್ಗೆ ಆ ಥರ ಯಾವತ್ತೂ ಅನಿಸಿರಲ್ಲ. ವೈಲ್ ಎಕ್ಸ್ಪೀರಿಯನ್ಸಿಂಗ್ ಸ್ಯಾಡ್ನೆಸ್ ನೀನು ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀಯ ಹಂಗಾದ್ರೆ. ಅಥವಾ ಲೆಟ್ಸ್ ಟಾಕ್ ಅಬೌಟ್ ಹೆಂಗೆ ನಾವು ಸ್ಯಾಡ್ನೆಸ್ಸನ್ನು ಹೊರಗೆ ಹಾಕ್ತೀವಿ ಅಂತ. ಸೊ ಮೇ ಬಿ ಆವಾಗ ನಮಗೆ ಐ ಕ್ಯಾನ್ ಗಿವ್ ಎಕ್ಸಾಂಪಲ್. ಇವಾಗ ನನ್ನ ತಂದೆ ತೀರೋದ್ರು ವೆನ್ ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್. ಓಕೆ. ಸೊ ಆವಾಗ ನನಗೆ ಬೇಜಾರಿತ್ತು, ದುಃಖ ಆಗಲಿಲ್ಲ ಅವತ್ತು. ಅಂದರೆ ವೆರಿ ಮೊಮೆಂಟ್ ವೆನ್ ನಮ್ಮ ತಂದೆ ತೀರೋದ್ರು ಅಂತ. ಆ್ಯಂಡ್ ನಮ್ಮದು ಒಂಥರ ತುಂಬ ಕೊಹೆಸಿವ್. ನಾನು ನಮ್ಮ ಅಪ್ಪ ಅಮ್ಮ ಮದುವೆ ಆದ 22 ವರ್ಷಕ್ಕೆ ಹುಟ್ಟಿದವನು, ಒಬ್ಬನೇ ಮಗ, ಗಂಡು ಮಕ್ಕಳು ಹೆಣ್ಮಕ್ಳು ಏನಿಲ್ಲ, ತುಂಬ ಒಂದು ರೀತಿ ಪ್ರೀತಿ. ಸೊ ಅವಾಗ ಅವತ್ತಾಗಲಿಲ್ಲ, ಅಂದರೆ ಅವತ್ತು ಅಂದರೆ ತೀರೋದ ಬೆಳಿಗ್ಗೆ ಆಗಲಿಲ್ಲ. ಸಂಜೆ ಬಂದು ಮಲ್ಕೊಳ್ಬೇಕಾದ್ರೆ ಐ ವಾಸ್ ಕ್ರೈಯಿಂಗ್. ಐ ನೋ ದ ರೀಸನ್ ಆ್ಯಕ್ಚುಲಿ. ಅಂದರೆ ಪ್ರತಿದಿನ ನಮ್ಮ ಅಪ್ಪ ಅಲ್ಲಿ ಮಲಿಕೊಂಬೇಡ, ಇಲ್ಲಿ ಮಲ್ಕೋ, ಇಲ್ಲಿ ಬಾ ಹತ್ರಕ್ಕೆ, ಈ ಥರದ್ದೆಲ್ಲ ಹೇಳ್ತಿತ್ತು ಅಂತಂದು ಅವತ್ತು ಐ ಫೆಲ್ಟ್, ಅಂದರೆ ತುಂಬ ಅಳು ಬಂತು. ಅದು ಆ್ಯಕ್ಚುಲಿ ಅವತ್ತು ರಾತ್ರಿ ಹತ್ತೆ. ಅದಾದಮೇಲೆ ದೆನ್ ಐ ವಾಸ್ ರಿಲೀವ್ಡ್. ಸೊ ಎಕ್ಸ್ಪ್ರೆಸ್ ಮಾಡಿದೆ ನಮ್ಮ ತಾಯಿ ಹತ್ರ, ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದರು. ಸೊ ಅದು ಎಕ್ಸ್ಪ್ರೆಸ್, ಅದೊಂದು ಮಾತ್ರ ನನ್ನ ನೆನಪಿಗೆ ಬರುವಂಥದ್ದು. ಓಕೆ ಓಕೆ.
ಶ್ರೀ? ಸೊ ವೆನ್ ಇಟ್ ಕಮ್ಸ್ ಟು ಎಕ್ಸ್ಪ್ರೆಷನ್ ಅಥವಾ ನನಗೆ ದುಃಖ ಆದಾಗ ನಾನೇನು ಮಾಡ್ತೀನಿ ಅಂದರೆ ಐ ಚೂಸ್ ಫ್ಯೂ ಪೀಪಲ್. ಸೊ ಅವ್ರ ಹತ್ರ ಹೇಳ್ಕೊತೀನಿ, ವೆಂಟ್ ಔಟ್ ಮಾಡ್ಕೋತೀನಿ, ಈ ವಿಚಾರಕ್ಕೆ ಈ ಕಾರಣದಿಂದ ನಂಗೆ ಹಿಂಗೆ ಅನ್ನಿಸ್ತು, ಹಿಂಗೆ ಬೇಜಾರಾಗ್ತಿದೆ ಅಥವಾ ದುಃಖ ಆಗ್ತಿದೆ ಅಂತ. ಸೊ ಹೇಳ್ಕೊಂಡಾಗ ಆ್ಯಸ್ ಹಿ ಸೆಡ್ ಅದೊಂದು ರಿಲ್ಯಾಕ್ಸ್ ಅನಿಸುತ್ತೆ. ಹೊರಗೆ ಹಾಕ್ಬಿಟ್ಟೆ, ಏನೋ ಭಾರ ಇತ್ತು ಒಳಗಡೆ, ಅದನ್ನು ಆಚೆ ಹಾಕಿದೆ ಅನ್ನೋದು ಒಂದು ಫೀಲಿಂಗ್ ಬರುತ್ತೆ. ಕೆಲವೊಂದು ಟೈಮು ಐ ಚೂಸ್ ನಾಟ್ ಟು ಸ್ಪೀಕ್ ಅಬೌಟ್ ಇಟ್. ಓಕೆ, ಇರಲಿ, ನನ್ನ ಹತ್ರನೇ ಇರಲಿ, ಲೆಟ್ ಮೀ ಬಿ ಸೈಲೆಂಟ್ ಫಾರ್ ಅ ವೈಲ್ ಅಂತ ನನ್ನಲ್ಲೇ ಒಂದಷ್ಟು ಪ್ರೋಸೆಸ್ಸು, ಆಲೋಚನೆಗಳು, ಆಲ್ಟರ್ನೇಟಿವ್ಸು, ಪ್ಲಸ್ ಯಾವುದು ಮೈನಸ್ ಯಾವುದು ಅನ್ನೋದು ಒಂದಷ್ಟು ಆಗುತ್ತೆ. ಆ ಪ್ರೋಸೆಸ್ ಆಗೋವರೆಗೂ ಐ ವಿಲ್ ಬಿ ಆಲ್ ಅಲೋನ್, ಐ ವಿಲ್ ಸ್ಟೇ ಸೈಲೆಂಟ್, ಐ ವಿಲ್ ಚೂಸ್ ನಾಟ್ ಟು ಗೋ ಟಾಕ್ ಟು ಎನಿಬಡಿ. ಸೊ ಆ ಪ್ರೋಸೆಸ್ ಆದಮೇಲೆ ಐ ವಿಲ್ ಬಿ ಫೈನ್. ಸೊ ಬೋತ್ ವೇಸ್ ಮಾಡ್ತೀನಿ. ಸೊ ತೀರಾ ಓವರ್ ಎಕ್ಸ್ಪ್ರೆಸಿವ್ ಆಗಿ ಹೇಳ್ಕೊಂಡು ಬಿಡ್ತೀನಿ ಅಂತನೂ ಇಲ್ಲ, ಅಥವಾ ಹೇಳ್ಕೊಳ್ದಲೇ ನನ್ನಲ್ಲೇ ಸಪ್ರೆಸ್ ಮಾಡ್ಕೋತೀನಿ ಅಂತನೂ ಅಲ್ಲ. ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದಲ್ಲೇ ಇದ್ದಾಗಲೂ ಐ ವೆಂಟ್ ಇಟ್ ಔಟ್ ಇನ್ ಅ ಡಿಫ್ರೆಂಟ್ ವೇ. ಸೊ ದಟ್ಸ್ ಹೌ ಐ ಪುಟ್ ಇಟ್ ಔಟ್ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಸೇಮ್ ವಿತ್ ಮೀ. ಹೇಳ್ಕೊಂಡು ಬಿಡ್ತೀನಿ, ಯಾರ ಹತ್ರಾರು ಮಾತಾಡ್ತೀನಿ, ಅದ್ರ ಬಗ್ಗೆ ಅಳ್ತೀನಿ, ಲೈಕ್ ಫುಲ್ ಕಣ್ಣೆಲ್ಲ ಕೆಂಪಾಗಬೇಕು. ಐ ಹ್ಯಾವ್ ಟು ಮೇಕ್ ಶ್ಯೂರ್ ಇಟ್ಸ್ ಔಟ್ ಆಫ್ ಮೈ ಸಿಸ್ಟಮ್. ಅಲ್ಲಿವರೆಗೆ ಇಲ್ಲ, ಐ ರೈಟ್ ಎಷ್ಟು ಏನಾದ್ರು ಒಂದು ಪೇಜು ಏನು ಸಿಕ್ತು, ಡೈರಿ ಆಗಲೇಬೇಕು ಅಂತ ಏನಿಲ್ಲ, ಎನಿಥಿಂಗ್. ಸೊ ರೈಟ್ ಇಟ್, ಎಷ್ಟು ಪೇಜ್ ಆಗುತ್ತೆ ಅಷ್ಟು ಬರೆದು ನನಗೆ ಆ ಕ್ಲಾರಿಟಿ ಸಿಗೋವರೆಗೆ, ನನಗೆ ಯಾಕೆ ಬೇಜಾರಾಗಿದೆ, ಯಾಕೆ ನಂಗೆ ಬೇಜಾರಾಯಿತು, ಯಾಕೆ ಇಷ್ಟು ನನಗೆ ಅಫೆಕ್ಟ್ ಆಯಿತು ಅದು ಅಂತ ಒಂದು ಕಾರಣ ಸಿಗೋವರೆಗೂ ಐ ರೈಟ್ ಇಟ್. ಅದು ರೈಟ್ ಆದಮೇಲೆ ಒನ್ಸ್ ಮೈ ಬ್ರೈನ್ ನಾಸ್, ನನ್ನ ತಲೆಗೆ ಗೊತ್ತಾಗ್ತಿದೆ, ಓಕೆ ಇದಕ್ಕಿಳು ಬೇಜಾರಾಗಿದೆ, ಇದಕ್ಕಿಳು ಬೇಜಾರು ಮಾಡ್ಕೋತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಐ ಸ್ಟಾಪ್ ರೈಟಿಂಗ್ ಆ್ಯಂಡ್ ಅವಾಗ ಐ ಮೂವ್ ಆನ್. ಸಮ್ಟೈಮ್ಸ್ ಇನ್ನೊಂದೇನಾಗುತ್ತೆ ಗೊತ್ತಾ, ಹೇಳ್ಕೊತೀವಲ್ಲ ಇನ್ನೊಬ್ರ ಹತ್ರ, ಅದು ಒಂದ್ಸಲಿ ಹೇಳ್ಕೊಂಡ್ರೆ ಸಮಾಧಾನ ಸಿಗಲ್ಲ. ಯು ಕೀಪ್ ಆನ್ ರಿಪೀಟೆಡ್ಲಿ ಅದು ಒಂದು 10-15 ಸಲ ಕೆಲವೊಂದು ಟೈಮು ಅದೇ ವಿಚಾರವಾಗಿ ನೀ ಹೇಳ್ಕೊತಾ ಇರ್ತೀಯ. ಸೊ ಕೇಳಿಸ್ಕೊಳ್ಳೋರು ಶುಡ್ ಬಿ ಪೇಷಂಟ್. ಎಷ್ಟು ಸಲ ಹೇಳಿದ್ರು ಕೇಳಿಸ್ಕೊತೀವಿ ಅಂತ. ಆನ್ ಲೈಟರ್ ನೋಟ್, ಎಲ್ಲರೂ ಒಂದು ಇದು ಮಾಡ್ಬಿಡೋಣ ನಿರ್ಧಾರನ. ಹೆಂಗೂ ಮಳೆ ಜಾಸ್ತಿ ಆಗ್ತಾ ಇತ್ತು ಬೆಂಗಳೂರಲ್ಲಿ, ಹೊಳೋದು ಬೇಡ, ಯಾಕಂದ್ರೆ ಈಗ ಆಲ್ರೆಡಿ ಮುಳುಗ್ತಾ ಇದೆ ಬೆಂಗಳೂರು. ತಾತ್ಕಾಲಿಕವಾಗಿ ತಡೆ ಹಿಡಿಯೋಣ. ಏನು ಇಲ್ಲ, ಐ ಸಪೋರ್ಟ್ ಕ್ರೈಯಿಂಗ್. ಅಲ್ಲ, ತಾತ್ಕಾಲಿಕವಾಗಿ ಅಂತಂದ್ರೆ ಐ ಟು ಸಪೋರ್ಟ್ ಕ್ರೈಯಿಂಗ್. ಸೊ ಅದು ಹೊರಗೆ ಹಾಕ್ಲಿಲ್ಲ ಅಂದ್ರೆ ಸಮ್ ಪೀಪಲ್ ಫೀಲ್ ಇಟ್ ಮೋರ್ ಹೆವಿಯರ್. ಸೊ ಆ್ಯಂಡ್ ಅದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರ್ತೀವಿ, ಅಳೋದ್ರಿಂದ ಹೊರಗೆ ಹಾಕಬಹುದು ಅನ್ನೋದು. ಅಲ್ಲ, ಇದೊಂಥರ ಭಾರನೇ ಅಲ್ವಾ ಎಕ್ಸ್ಪ್ರೆಸ್ ಮಾಡೋದು. ಯಾವುದೇ ಎಮೋಷನ್ಸ್ನ ಒಂದು ರೀತಿ ನನಗೆ ಹರ್ಟ್ ಆಗ್ದಂಗೆ ಬೇರೆಯವ್ರಿಗೆ ಹರ್ಟ್ ಆಗ್ದಂಗೆ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಇಟ್ ಶುಡ್ ಹ್ಯಾಪನ್. ಅಂದರೆ ಅಳೋದು ವೀಕ್ನೆಸ್ ಅಲ್ಲ, ಅಂದರೆ ದುಃಖ ವ್ಯಕ್ತಪಡಿಸೋದು ವೀಕ್ನೆಸ್ ಅಲ್ಲ, ಅದು ಸ್ಟ್ರೆಂತ್. ಹೇಗೆ ವ್ಯಕ್ತಪಡಿಸ್ತೀವಿ ಅನ್ನೋದ್ರ ಮೇಲೆ ಅದು ಪಾಸಿಟಿವ್ ನೆಗೆಟಿವ್ ಆಗುತ್ತೆ ಹೊರತು ದುಃಖ ಹಿಡಿದಿಟ್ಕೊಳ್ಬಾರ್ದು, ವ್ಯಕ್ತಪಡಿಸ್ಬೇಕು. ಸಮ್ಟೈಮ್ಸ್ ಈ ಎಕ್ಸ್ಪ್ರೆಷನಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಏನು ನಾನು ರಿಪಿಟೇಟಿವ್ ಆಗಿ ಮಾಡ್ತೀನಿ ಅಂತ ಹೇಳಿದೆ, ಸಮ್ಟೈಮ್ಸ್ ಆ ಕ್ವೆಶ್ಚನ್ ಬರುತ್ತೆ ಕೇಳಿಸ್ಕೊಳ್ಳೋರ್ಗೆ, ಇದು ಇಷ್ಟು ಸಿಲ್ಲಿ ವಿಚಾರಕ್ಕೆ ಯಾಕೆ ಇವಳು ಇಷ್ಟು ಸಲ ಹೇಳ್ಕೊತಿದ್ದಾಳೆ ಅಂತ ಅನಿಸುತ್ತೆ. ಬಟ್ ಹಂಗೆ ಕ್ವೆಶ್ಚನ್ ಬಂದರೂ ಆ ಕ್ವೆಶ್ಚನ್ ಬಂದಲ್ಲ ಅಂತ ಸ್ಟಾಪ್ ಮಾಡಿಬಿಟ್ರೆ ಅಗೇನ್ ಅದು ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಬದಲಿಗೆ ಅನ್ಕೊಳ್ಳೋರು ಅಂದ್ಕೊಳ್ಳಿ, ಮೈ ಪಾರ್ಟ್ ಆಫ್ ವೆಂಟಿಂಗ್ ಇಟ್ ಔಟ್ ಇಸ್ ಸ್ಪೀಕಿಂಗ್ ಅಬೌಟ್ ಇಟ್ ಅಂತ ನನಗದು ಕಂಫರ್ಟಬಲ್ ಅನಿಸಿದ್ರೆ ಇಟ್ಸ್ ಓಕೆ ಫಾರ್ ಮೀ ಟು ಡೂ ಇಟ್, ಈವನ್ ಇಫ್ ಸಂಬಡಿ ಎಲ್ಸ್ ಫೀಲ್ಸ್ ಇಟ್ ಸಿಲ್ಲಿ. ಸೊ ನೀನು ಆ ಸಿಲ್ಲಿ ವಿಚಾರ ಅಂತಾನು ಹೇಳಿದೆಯಲ್ಲ, ಅಥವಾ ಇಷ್ಟು ಚಿಕ್ಕ ವಿಷಯಕ್ಕೆ ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ದಲ್ಲ, ಅಥವಾ ಸಿಲ್ಲಿ ವಿಚಾರಕ್ಕೆ ಅಂತ, ಆವಾಗಲೇ ಮುತ್ತು ಹೇಳಿದಾಗೆ ನಾವು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ. ಯಾವುದೇ ವಸ್ತುನು ನಾವು ಕಳ್ಕೊಂಡಿದ್ದಕ್ಕೆ ಸಿಲ್ಲಿ ವಿಚಾರ ಇರ್ಬೋದು, ಅಥವಾ ಯಾವುದೇ ಪರ್ಸನ್ ಕಳ್ಕೊಂಡಿದ್ದಕ್ಕೆ ಸಿಲ್ಲಿ ವಿಚಾರ ಇರಬಹುದು, ಬಟ್ ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ ನಾವು ಇಂಡಿವಿಜುವಲಿ, ಅದು ಮ್ಯಾಟರ್ ಆಗುತ್ತೆ. ಅದಕ್ಕೆ ಇನ್ನೊಬ್ಬರ ಜೊತೆ ಯಾರಾದ್ರೂ ದುಃಖ ಹಂಚ್ಕೊಳ್ತಾರೆ ಅಂತಂದಾಗ ನಾವು ವಿ ನೀಡ್ ಟು ಹ್ಯಾವ್ ದಟ್ ಎಂಪತಿ ಅಂತಂದ್ರೆ ಇದೆ. ಆ್ಯಕ್ಚುಲಿ ನನಗೆ ಮ್ಯಾಟ್ರ್ ಅಲ್ಲದೇ ಇರ್ಬೋದು, ಬಟ್ ಎದುರಿಗಿರುವಂಥ ವ್ಯಕ್ತಿಯ ದುಃಖ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಮೇ ಬಿ ಈವನ್ ಇಫ್ ಇಟ್ ಈಸ್ ಎ ಮೈನ್ಯೂಟ್
ಥಿಂಗ್ ನನ್ನ ಪ್ರಕಾರ ಆದ್ರೂ Yeah. ಅವರಿಗೆ ಅದು ಬೆಟ್ಟದಷ್ಟೇ, Correct. ನನಗೆ ಇರುವೆವಷ್ಟೇ. ಸೊ ಅದಕ್ಕೋಸ್ಕರ ಆ ದೃಷ್ಟಿಕೋನ ತುಂಬ ಇರಬೇಕಾಗುತ್ತೆ. ಯಾವಾಗ ಇನ್ನೊಬ್ಬರಿಗೆ ಆ ಸೂದನಿಂಗ್ ಅಥವಾ ಆ ಒಂದು ಕಂಫರ್ಟ್ ಕೊಡೋದು, ಇನ್ನೊಬ್ಬರು ಏನಾದರೂ ಶೇರ್ ಮಾಡ್ಕೊಳ್ತಾರೆ ಅಂತಂದಾಗ ಸೊ ಅವ್ರಿಗೆ ಅದು ಮ್ಯಾಟ್ರ್ ಆಗ್ತಾಯಿದೆ. ನನಗೆ ಮ್ಯಾಟ್ರ್ ಆಗ್ತಾ ಇಲ್ಲ ಅಂತಂದು ಅಲ್ಲಗಳಿಬಾರ್ದು, ಅಳಿಸ್ಬಾರ್ದು. ಆ ದೃಷ್ಟಿಕೋನ ಇದ್ದರೆ ದೆನ್ ಐ ಥಿಂಕ್ ನಾನು ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ಬೋದು. ಕರೆಕ್ಟ್. ಅವರು ಪೂರ್ಣ ಪ್ರಮಾಣದಲ್ಲಿ ಅವ್ರ ದುಃಖನ ಹೊರಹಾಕೋದಕ್ಕೆ ಮತ್ತು ಅದರಿಂದ ಅವ್ರಿಗೆ ಒಳ್ಳೆ ಸಿಗುತ್ತೆ. ನಾವು ಅಂದ್ಕೊತೀವಿ ನಾನು ಎಷ್ಟು ಜನ ಹೇಳಿದರೆ ಎಲ್ಲರನ್ನೂ ಕೇಳಿಸ್ಕೊತೀನಿ ಗೊತ್ತಾ, ಮಧ್ಯದಲ್ಲೇನೋ ಕುಹಕ ಮಾಡಿರ್ತೀವಿ. ಕರೆಕ್ಟಾಗಿ ಅವ್ರು ವ್ಯಕ್ತಪಡಿಸಿದಾಗ ನಾನು ಅದನ್ನು ಅರ್ಥ ಮಾಡಿದ್ರೆ ಆಲಿಸ್ಕೊಳ್ಳಲ್ಲ, ಬದಲಾಗಿ ಅದಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟಿರ್ತೀವಿ. ಈಸಿ ಅದಷ್ಟೇ ಅಲ್ವಾ ಅಂತ ಹೇಳೋದು, ಬಟ್ ಹಂಚ್ಕೊಂಡವ್ರಿಗೆ ಅದು ಇನ್ನೂ ದೊಡ್ಡ ಭಾರ, ಇನ್ನೊಂದು ಕಲ್ಲಾಗ್ದಂಗೆ. ಆಲ್ರೆಡಿ ಒತ್ಕೊಂಡಿರುವಂಥ ಭಾರಕ್ಕೆ ಇನ್ನೂ ಒಂದು 10 kg ಆ್ಯಡ್ ಮಾಡ್ದಂಗೆ ಆಗುತ್ತೆ. ಸೊ ಆದ್ದರಿಂದ ನಾವು ಯಾವುದೇ ಒಬ್ಬ ವ್ಯಕ್ತಿ ದುಃಖ ಹಂಚ್ಕೊಳ್ಬೇಕಾದ್ರೆ ಅವ್ರ ಪರ್ಸ್ಪೆಕ್ಟಿವಲ್ಲಿ ಅದು ತುಂಬ ಅವರಿಗೆ ತುಂಬ ಮ್ಯಾಟ್ರ್ ಆಗಿದೆ. ಸೊ ತುಂಬ ತೀವ್ರವಾಗಿ ಆಗಿರೋದಕ್ಕೆ ಅವ್ರು ಹಂಚ್ಕೊಳ್ತಾ ಇರೋದು. ಆ ದೃಷ್ಟಿಕೋನದಿಂದ ನೋಡಿದ್ರೆ ದೆನ್ ಐ ಥಿಂಕ್ ದಟ್ ಈಸ್ ಆ್ಯಕ್ಚುಲಿ ರೈಟ್ ವೇ ಆಫ್ ರೆಸ್ಪಾಂಡಿಂಗ್. ಸೊ ಐ ಥಿಂಕ್ ಅದು ಎಲ್ಲಿಂದ ಶುರು ಆಗುತ್ತೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ಚೈಲ್ಡ್ಹುಡ್ ಅನಿಸುತ್ತೆ ನನಗೆ. ಈಗ ಚಿಕ್ಕ ಮಕ್ಕಳು ಪೆನ್ಸಿಲ್ ಕಳೆದೋಯ್ತು, ರಬ್ಬರ್ ಗುಳೋ ಅಂತ ಅಳ್ಕೊಂಡು ಬಂದಾಗ ಒಂದು ಪೆನ್ಸಿಲ್ ತಾನೆ, ಒಂದು ರಬ್ಬರ್ ತಾನೆ ಕೊಡಿಸಿದ್ರೆ ಆಯಿತು. ನೋ, ಫಾರ್ ದೆಮ್ ಇಟ್ ಮೆಂಟ್ ಅ ಲಾಟ್. ಅದು ಆ ಒಂದು ಜಾತ್ರೆಯಲ್ಲೋ ಅಥವಾ ಇನ್ನೊಂದು ಯಾವುದೋ ಅಂಗಡಿಯಲ್ಲೋ ಅಥವಾ ಅಪ್ಪನೇ ಕೊಡಿಸಿರೋದು, ಅಮ್ಮನೇ, ಸಮಥಿಂಗ್ ದಟ್ ಆ ಒಂದು ಅಸೋಸಿಯೇಷನ್ ಇದು ಇರುತ್ತೆ. ಮಕ್ಕಳಿಗೆ ಇನ್ನೊಂದಾಗಿರುತ್ತೆ, ಅವ್ರಿಗೆ ಅದೇ ಪ್ರಪಂಚ. ಒಂದು ಪೆನ್ಸಿಲು, ಒಂದು ಬ್ಯಾಗು, ಏನಾದರೂ ಜೊತೆಯಲ್ಲಿರುತ್ತಲ್ಲ ಅಷ್ಟೇ ಅವ್ರ ಜಗತ್ತು ನೋಡಿರೋದು. ಅದಕ್ಕಾಗಿ ಅದು ತುಂಬ ಅಂದರೆ ಅಲ್ಲಿಂದನೇ ನಮಗೆ ಈ ಎಮೋಷನ್ಸ್ ಎಲ್ಲ ಅಟ್ಯಾಚ್ಮೆಂಟ್ ಎಲ್ಲ ಬೆಳೆದಿರುವಂಥದ್ದು. ನನಗೆ ದೊಡ್ಡ ಒಂದು ಆಸ್ತಿ ಇರ್ಬೋದು, ಬಟ್ ಮಗುವಿಗೆ ಆಸ್ತಿ ಜೊತೆ ಏನು ಮಾಡಬೇಕು ಅಂತ ಗೊತ್ತಿರೋದಲ್ಲ. ಅದಕ್ಕಾಗಿನ ಪೆನ್ಸಿಲ್ ಈಸ್ ಈಕ್ವಲೆಂಟ್ ಟು ನನ್ನ ಒಂದು ಕೋಟಿ ಬಾಳುವಂಥ ಆಸ್ತಿ ಇರ್ಬೋದು. ಅದೇ ರೀತಿ ವ್ಯಕ್ತಿಗೂ ವ್ಯತ್ಯಾಸ ಇರುತ್ತೆ. ಇನ್ನೊಬ್ಬ ವ್ಯಕ್ತಿಗೆ ಒಂದು ಪೆನ್ನು, ನನಗೆ ಇನ್ನೊಂದೇನೋ ದೊಡ್ಡದಿರ್ಬೋದು. ಸೊ ಅದಕ್ಕೆ ಅಲ್ಲಿರೋದೇ ಇಲ್ಲಿ ಟ್ರಾನ್ಸ್ಫರ್ ಆಗಿರೋದಷ್ಟೇ. ವಸ್ತುಗಳು, ಸನ್ನಿವೇಶಗಳು ಇದು ಬೇರೆ ಆಗ್ತದೆ ಹೊರತು ಸೇಮ್ ಇಂಟೆನ್ಸಿಟಿ ಇಲ್ಲೂ ಕ್ಯಾರಿ ಆಗಿರುತ್ತೆ. ರೈಟ್. ಸೊ ಅದು ಅವರು ಆ ವೆಂಟ್ ಔಟ್ ಮಾಡುವಾಗ ಆ ಸ್ಪೇಸ್ ಕೊಟ್ಬಿಟ್ರೆ ನಾವು ಅದು ಅಲ್ಲಿಗೆ ಕಂಪ್ಲೀಟ್ ಆಗಿಬಿಡುತ್ತೆ. ವೆಂಟ್ ಔಟ್ ಆಗೋದು ಕ್ಯಾರಿ ಮಾಡಲ್ಲ. ಈಗ ಅದೊಂದು ಕಳೆದೋಯ್ತಾ, ಸರಿ ಆಯಿತು, ಲಿಸನ್ ಟು ದೆಮ್ ಆ್ಯಂಡ್ ಏನು ಅಂದ್ರೆ ಓಕೆ ಅದೇ ಥರದ್ದು ಇನ್ನೊಂದು ಪೆನ್ಸಿಲ್ ತೊಗೊಳ್ಳೋಣ ಅಂದ್ಕೂಡಲೇ ಅಂತ ದೇ ಮೂವ್ ಆನ್ ಫಾಸ್ಟರ್ ಆಲ್ಸೋ. ಆವಾಗ ಆ ವೆಂಟ್ ಔಟ್ ಟೈಮಲ್ಲಿ ನಾವು ಚಾನ್ಸು ಕೊಟ್ಟಿಲ್ಲ, ಸ್ಪೇಸು ಕೊಟ್ಟಿಲ್ಲ ಅಂದರೆ ಅದೇ ಕ್ಯಾರಿ ಆಗುತ್ತಲ್ವ ಮುಂದೆ ಅವರಿಗೂ. ನಾವು ಆ್ಯಸ್ ಅಡಲ್ಟ್ಸ್ ಎಷ್ಟೋ ನಾವು ಕ್ಯಾರಿ ಮಾಡ್ಕೊಂಡು ಬರ್ತಾ ಇರ್ತೀವಿ, ಬಟ್ ಅಟ್ಲೀಸ್ಟ್ ಫಾರ್ ದ ಚಿಲ್ಡ್ರನ್ ನೆಕ್ಸ್ಟ್ ಜನ್ರೇಷನ್ಗೆ ಇಫ್ ಯು ಡೂ ದಿಸ್ ಸಿಂಪಲ್ ಆ್ಯಕ್ಟ್, ಆ ವೆಂಟ್ ಔಟ್ ಆಗೋದು ಇಸ್ ವೆರಿ ಇಂಪಾರ್ಟೆಂಟ್ ಟು ದೆಮ್ ಆಲ್ಸೋ ಅಂತ. ಅದೇ ನಾವು ರೆಸ್ಪಾಂಡ್ ಮಾಡ್ಬೇಕಂದ್ರೆ ಯಾವಾಗಲೂ ಏನೋ ಅದಕ್ಕೆ ಉತ್ತರ ಹುಡುಕ್ಬೇಕು, ಮಗು ಹೇಳ್ತಾ ಇರೋದಕ್ಕೆ ಸುಮ್ಮನಿರಿಸ್ಬೇಕು ಅಂತ ಹೋಗೋದು ಬೇಡ. ಜಸ್ಟ್ ಆ ಮಗು ಹೇಳ್ಬೇಕಾದ್ರೆ ನಾವು ಯಾವುದೇ ರೀತಿಯಾದಂಥ ಕುಹಕ ಮಾಡ್ದೇನೆ ಅದೇನು ಅಂತ ಅನ್ನೋದನ್ನ ಅಂದನೆ ಸೀರಿಯಸ್ಸಾಗಿ ಅದನ್ನ ಆಲಿಸ್ಕೊಳ್ಬೇಕು. ಸೀರಿಯಸ್ಸಾಗಿ ಮುಖ ಮಾಡಿಕೊಂಡು ಆ ಮಗು ಹೇಳೋದನ್ನ ಕೇಳಿಸ್ಕೊಂಡು ಆಯಿತು ಏನು ಮಾಡೋಣ, ಬೇಕಾದ್ರೆ ಮಗುನೇ ಕೇಳೋಣ ವಾಪಸ್ಸು. ಸೊ ಆವಾಗ ಅವ್ರಿಗೆ ಆ್ಯಕ್ಚುಲಿ ಅಂದರೆ ಆ ಸನ್ನಿವೇಶ ನಿವಾರಣೆ ಆಗುತ್ತೆ. ಅದೇ ರೀತಿ ದೊಡ್ಡವರು ಹೇಳ್ಕೊಳ್ಬೇಕಾದ್ರೆ ಆ ಸನ್ನಿವೇಶದಲ್ಲೂ ಇದನ್ನೇ ತಂತ್ರನ ನಾವು ಯೂಸ್ ಮಾಡಬೇಕಾಗುತ್ತೆ. ಅವ್ರು ಹೇಳೋದನ್ನು ಕೇಳಿಸ್ಕೊಂಡು ಏನು ಮಾಡೋಣ ಅಥವಾ ಏನಾಗ್ಬೋದು ಅಂತ ಅನ್ನೋದನ್ನು ಆ ಒಂದು ಕ್ಯೂರಿಯಾಸಿಟಿ ಅವಾಗ ಬರಲಿ. ಮೊದಲು ಈ ಚಿಕ್ಕ ವಿಷಯಕ್ಕೆ ಈ ಥರ ಮಾಡ್ಕೊಂಬಿಟ್ಟಂಥ ಕ್ಯೂರಿಯಾಸಿಟಿ ಬೇಡ. ನಂಗೆ ಅನ್ಸುತ್ತೆ ಕೇಳಿಸ್ಕೊತಿರೋರು ಕ್ಯೂರಿಯಾಸಿಟಿಲಿ ಇರಲ್ಲ, ಒಂದು ಸ್ವಲ್ಪ ಹೇಳಕ್ಕೆ ಶುರು ಮಾಡ್ತಿದ್ದಂಗೆ ಜಜ್ಮೆಂಟಲ್ ಆಗಿಬಿಡ್ತಾರೆ. ಸೊ ಆ ಜಜ್ಮೆಂಟಲ್ ಆಗಿ ಆ ರೀತಿ ರೆಸ್ಪಾಂಡ್ ಮಾಡೋಕ್ಕೆ ಹೋದಾಗ ವಾಪಸ್ ನಮಗೆ ಹೇಳ್ಕೋಬೇಕು ಅಂತ ಅನಿಸಲ್ಲ. ಸೊ ಅಲ್ಲಿ ನಮಗೆ ಸ್ಪೇಸ್ ಸಿಗ್ದಲೆ ಅಲ್ಲಿ ಫುಲ್ಫಿಲ್ ಆಗಿರಲ್ಲ ಹೇಳ್ಕೋಬೇಕಾಗಿರೋದು. ಸೊ ಪ್ರಾಬಬ್ಲಿ ನೆಕ್ಸ್ಟು ಬೇರೆ ಎಲ್ಲರೂ ವೆಂಟ್ ಔಟ್ ಮಾಡ್ಕೊಳ್ಳೋದಕ್ಕೆ ವಿ ವಿಲ್ ಮೂವ್ ಆನ್ ಅಂತ ಅನಿಸುತ್ತೆ. ಸೊ ದ್ಯಾನ್ ಬೀಯಿಂಗ್ ಜಡ್ಜ್ಮೆಂಟಲ್ ಅಬೌಟ್ ಇವಳು ಬೇಜಾರು ಅಂತ ಹೇಳ್ತಿರೋದು ಅಥವಾ ದುಃಖ ಅಂತ ಹೇಳ್ತಿರೋದು ಇದೇ ವಿಚಾರಕ್ಕಪ್ಪ, ಇದನ್ನು ತೆಗೆದ್ಲು ಅಂದರೆ ಅವಳು ನೆಕ್ಸ್ಟ್ ಇದನ್ನೇ ಹೇಳ್ತಾಳೆ ಅಂತ ಒಂದು ಫಿಲ್ಟರ್ ಕೇಳಿಸ್ಕೊತಾ ಇರೋರು ಆಲ್ರೆಡಿ ಹಾಕ್ಕೊಂಡ್ಬಿಟ್ರೆ ವಿಲ್ ನಾಟ್ ಹೆಲ್ಪ್ ಈದರ್ ಬೋತ್ ಆಫ್ ದೆಮ್. ಇದು ಆಗುತ್ತಲ್ವಾ, ಇವನ್ ಏನೋ ತುಂಬ ಖುಷಿಯಿಂದ ಏನೋ ಆಗಿರುತ್ತೆ, ಏನು ಗೊತ್ತಾ ನಿನಗೆ ಅಂತ ಬರ್ತೀಯಾ, ನಾನು ಏನು ಅಂತ ಹಿಂಗೆ ನೋಡಿದ್ರೆ ಏನೂ ಇಲ್ಲ ಹೋಗು ಅಂತ ಓಕೆ. ಸೊ
ಕೈಂಡ್ ಆಫ್ ಅದೇನೋ ಹೇಳೋದಕ್ಕೆ ಬಂದಾಗ ಆ ಥರದನ್ನ ಅಬ್ಸರ್ವ್ ಮಾಡ್ಕೊಳಕ್ ಬೇಕಾಗಿರೋಂಥ ಒಂದು ಇದು ಬೇಕಾಗುತ್ತೆ. ಅಂದರೆ ಇದೊಂಥರ ನಟ್ಟು ಬೋಲ್ಟ್ ಥರ, ಒಂದು ಬೋಲ್ಟ್ ಒಂದು ನಟ್ಟಿಗೆ ಸೆಟ್ ಆಗಬೇಕು ಅಂದ್ರೆ ಈಕ್ವಲ್ ಸೈಜ್ ಇರಬೇಕಾಗುತ್ತೆ. ಸೊ ಎರಡು ಸ್ಪಂದಿಸಿದ್ರೆ ಮಾತ್ರನೇ ಆ್ಯಕ್ಚುಲಿ ಅವೆರಡು ಒಳ್ಳೆ ಇದನ್ನ ಮಾಡುತ್ತಲ್ಲ. ಸೊ ಅದೇ ರೀತಿ ಕೈಂಡ್ ಆಫ್ ರಿಸೀವಿಂಗ್ ಎಂಡಲ್ಲಿರುವಂಥವ್ರು ಹೇಳೋ ಎಂಡಲ್ಲಿರುವಂಥವ್ರನ್ನ ಯಾವ ರೀತಿ ಆ ಸನ್ನಿವೇಶದಲ್ಲಿ ತಗೊಳ್ತಾರೆ ಅಥವಾ ಹೇಳ್ತಾರೆ ಏನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ. ಟ್ರೂ. ಓಕೆ, ಸೊ ಇದು ಎಕ್ಸ್ಪ್ರೆಷನ್ನು ಹೇಗೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಸ್ಯಾಡ್ನೆಸ್ ಅಂತ ಆಯಿತು. ಎನಿ ಅದರ್ ಟೆಕ್ನಿಕ್ಸ್ ಸ್ಯಾಡ್ನೆಸ್ ಎಕ್ಸ್ಪ್ರೆಸ್ ಮಾಡೋದು? ರೈಟಿಂಗ್ ಆಯಿತು, ಕ್ರೈಯಿಂಗ್ ಆಯಿತು, ವೆಂಟ್ ಔಟ್ ಬೇರೆಯವ್ರಿಗೆ ಹೇಳ್ಕೊಂಡಾಯಿತು. ಎನಿಥಿಂಗ್ ಎಲ್ಸ್ ಯು ಫಾಲೋ? ಐ ಥಿಂಕ್ ಸಮ್ಟೈಮ್ಸ್ ಅದು ಕೋಪಕ್ಕೂ ಕನ್ವರ್ಟ್ ಆಗುತ್ತೆ ಅನ್ಸುತ್ತೆ ಸ್ಯಾಡ್ನೆಸ್ ಅನ್ನೋದು. ಸೊ ಆ ಕೋಪನ ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಆಗೋಗುತ್ತೆ. ಸೊ ಏನು ಬೇಸರ ಆಗಿರುತ್ತೆ ಅಥವಾ ದುಃಖ ಆಗಿರುತ್ತೆ ಅದು ಮುಚ್ಚೋಗಿ ಮೇಲ್ ಕಾಣಿಸೋದು ಇವ್ರಿಗೆ ಕೋಪ ಬಂದಿದೆ, ಇವಳು ಕೋಪ ಬಂದಿದೆ ಅನ್ನೋದು. ಸೊ ಇಟ್ ಕ್ಯಾನ್ ಟರ್ನ್ ದಟ್ ವೇ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಎಕ್ಸ್ಪ್ರೆಷನ್ ಆಫ್ ಸ್ಯಾಡ್ನೆಸ್ ಅಂತ ಅನ್ಸುತ್ತೆ ನನಗೆ. ಹಾರ್ಮಿಂಗ್ ಸೆಲ್ಫ್, ನಮಗೆ ನಾವೇ ಹಾರ್ಮ್ ಮಾಡ್ಕೊಳ್ತೀವಿ. ಏನೋ ಒಂಥರ ಮುಷ್ಟಿಯೆಲ್ಲ ಹಿಡ್ಕೊಂಡು ಏನೋ ಗುದ್ದೋದು ಇದೆಲ್ಲ ಮಾಡೋದು. ಅದು ಕೋಪ ಬಂದ ಅಂದರೆ ದುಃಖ ಅದು ವ್ಯಕ್ತಪಡಿಸೋಕ್ಕಾಗಲಿಲ್ಲ ಅಂದಾಗ ತಾನೇ ಕೆಲವೊಂದು ಟೈಮಲ್ಲಿ ಆ ಥರ ಆಗೋದು. ರೈಟ್. ಓಕೆ, ಸೊ ಇವಾಗ ಎಕ್ಸ್ಪ್ರೆಷನ್ ಆಯಿತು. ಹೌ ಡು ಯು ಕೋಪ್ ವಿತ್ ಇಟ್? ಲೆಟ್ಸ್ ಗೆಟ್ ಇನ್ ಟು ದ ಕೋಪಿಂಗ್ ಆಫ್ ಸ್ಯಾಡ್ನೆಸ್. ಹೇಗೆ ಅದನ್ನು ನಾವು ಕೋಪ್ ಮಾಡ್ಕೊಳ್ಳೋದು, ಅದನ್ನು ದುಃಖವನ್ನು ಹೇಗೆ ಮ್ಯಾನೇಜ್ ಮಾಡೋದು? ಸೊ ಈಗ ದುಃಖ ಆಗಿದೆ, ಸೊ ಹೌ ಡು ಯು ಮ್ಯಾನೇಜ್ ಇಟ್ ಹೆಲ್ದಿ ಇನ್ ಅ ಹೆಲ್ದಿ ವೇ? ಮುತ್ತು ಯಾವಾಗಲೂ ಹೇಳೋ ಹಾಗೆ ಎಕ್ಸ್ಪೀರಿಯನ್ಸಿಂಗ್ ಇಟ್. ಅವಾಯ್ಡ್ ಮಾಡೋದಕ್ಕಿಂತ ನಂಗೆ ಬೇಸರ ಆಗ್ತಿದೆ, ನಾನು ಡೈವರ್ಟ್ ಮಾಡ್ಕೋಬೇಕು ನನ್ನ ಮನಸ್ಸು ಅಂತ ಓಡ್ ಹೋಗೋದಕ್ಕಿಂತ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದು ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಕೋಪಿಂಗ್ ಅಂತ ಅನಿಸುತ್ತೆ ನನಗೆ. ಸೊ ದಟ್ ಈಸ್ ಒನ್. ಆ್ಯಂಡ್ ಯಾವುದೋ ಒಂದೇ ವೇನಲ್ಲಿ ನೀನು ಕೋಪ್ ಮಾಡ್ಬೋದು ಅಂತ ಅನಿಸಲ್ಲ ನನಗೆ. ಬಿಕಾಸ್ ನಿನ್ನ ದುಃಖಕ್ಕೆ, ನಿನ್ನ ಬೇಸರಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಸೊ ಆ ಕಾರಣಕ್ಕೆ ತಕ್ಕಂಗೆ ಯು ವಿಲ್ ಸ್ಟಾರ್ಟ್ ಕೋಪಿಂಗ್. ಸೊ ಹೀಗೆ ಮಾಡಿ ನೀನು ಕೋಪ್ ಮಾಡ್ತೀಯಾ ಅಂತ ಹೇಳೋಕ್ಕಾಗಲ್ವೇನೋ. ನಾನು ಒಂದೇ ಮೆಥಡಲ್ಲಿ ಯಾವತ್ತೂ ಕೋಪ್ ಮಾಡಿಲ್ಲ. ಸೊ ಓಕೆ, ಸೊ ಅದೇ ಎಕ್ಸ್ಪ್ರೆಸ್ ಮಾಡೋದೇ ಮೊದಲು. ಯಾರು ನಮಗೆ ಸೂಕ್ತವಾಗಿರುವಂಥವ್ರು ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ ಕೋಪ. ಖುಷಿ ಎಕ್ಸ್ಪ್ರೆಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ಆ ಥರದವ್ರ ಹತ್ರ ಮಾತ್ರ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಆವಾಗ ಅದನ್ನ ವೆಂಟ್ ಮಾಡಿದ್ರೆ ದುಃಖ ಆದಷ್ಟು ಕಡಿಮೆ ಆಗುತ್ತೆ. ಎಲ್ಲರ ಹತ್ರನೂ ಹೇಳ್ಕೊಳ್ತೀನಿ ಅಂತ ಹೋದ್ರೆ ಅದು ಇನ್ನೂ ಜಾಸ್ತಿ ಇಮ್ಮಡಿ ಆಗುತ್ತೆ ಅಂತ ಹೇಳ್ತೀವಲ್ವ. ಅಂದರೆ ಜಾಸ್ತಿ ಆಗುತ್ತೆ, ಆ್ಯಕ್ಚುಲಿ ಡಬಲ್ ಆಗುತ್ತೆ. ಯಾಕಂದರೆ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಕೊಟ್ಟರು, ನೀನು ಅಳ್ತಿರ್ತೀಯ, ಈ ಥರ ಸುಮ್ಮನೆ ಒಂದು ಸ್ವಲ್ಪ ಹತ್ತು ಕಡೆಗೆ ನೋಡೋದು, ಅಷ್ಟಕ್ಕೆಲ್ಲ ಅಳಬೇಡ, ಅದೇನು ಅರ್ಥ ಆಗಲ್ವಾ, ಇದಕ್ಕೆಲ್ಲ ಅಳ್ತಾರೆ ಯಾರನ್ನ ಹೋಗಿ ಅಂತನ್ನೋದೇನಾದ್ರು ಹೇಳಿಬಿಟ್ರೆ, ಆ ಸೆನ್ಸಿಟಿವಿಟಿ ಇದ್ದರೆ, ಇವಾಗ ಉದಾಹರಣೆಗೆ ನಾವು ಅಷ್ಟೇ, ಯಾವಾಗ ಈ ಎದುರಿಗಿರೋಂಥ ವ್ಯಕ್ತಿ ಬಗ್ಗೆ ನಾವು ತುಂಬ ಆ ಅಟ್ಯಾಚ್ಮೆಂಟ್ ಇರುತ್ತೋ ಅಂಥವ್ರು ಏನಾದರೂ ದುಃಖ ಹಂಚ್ಕೊಳ್ತಾ ಇದ್ದರೆ ನಾವು ಅವ್ರನ್ನ ಕ್ವಶನ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ಆಲಿಸ್ಕೊಳ್ತೀವಿ, ಅವ್ರ ಥರನೇ ಫೀಲ್ ಆಗ್ತೀವಿ ನಾವು. ಆವಾಗ ಆ ದುಃಖ ಆ್ಯಕ್ಚುಲಿ ಹಂಚ್ಕೊಂಡಂಗೆ ಆಗುತ್ತೆ. ಯಾವ ಮಧ್ಯದಲ್ಲಿ ಏನೋ ಸಜೆಷನ್ ಕೊಡೋದಕ್ಕೆ ಬರ್ತಾರೆ ಅಥವಾ ಏನೋ ಒಂದು ಉಪಶಮನ ಮಾಡೋದಕ್ಕೂ ಅಂದರೆ ಉಕ್ಕೋದ್ರ ಮೇಲೆ ನೀರು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ದುಃಖ ಕಡಿಮೆ ಆಗಲ್ಲ. ದುಃಖ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಮ್ಯಾನೇಜ್. ಇಫ್ ಯು ಹ್ಯಾವ್ ಸ್ಯಾಡ್ನೆಸ್ ಅಥವಾ ಆ ದುಃಖ ಇದ್ದರೆ ನಿನ್ನ ಹತ್ರ, ನೀನು ಮ್ಯಾನೇಜ್ ಮಾಡೋದಕ್ಕೆ ನಾನು ಸಪೋರ್ಟಿವ್ ಆಗಿ ನಿಲ್ಲಬೇಕೇ ಹೊರತು ನನ್ನ ಇದನ್ನು ನಿನ್ನ ಮೇಲೆ ಹಾಕೋದಕ್ಕಾಗಲ್ಲ. ಸೊ ಕೋಪಿಂಗ್ ಅಂತ ಬಂದಾಗ ಒಂದು ನನಗೆ ಇಷ್ಟರವರೆಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಕಂಪ್ಲೀಟಾಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದು. ಆ ಒಂದು ಪ್ರಾಸೆಸಲ್ಲಿ ಇಲ್ಲ ನಾನು ಬೇರೆ ಮಾಡ್ಕೊತೀನಿ, ಇಲ್ಲ ನಾನು ಬೇರೆ ಏನೋ ನೋಡ್ಕೊತೀನಿ, ಇಲ್ಲ ನಾನು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಯಾವಾಗ ನಾವು ಇನ್ ಬಿಟ್ವೀನ್ ಬೇರೆ ಇಮೋಷನ್ಸು ಬೇರೆ ಅದನ್ನು ಫೋರ್ಸ್ಫುಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ತೀವಿ, ಐ ಥಿಂಕ್ ಆವಾಗಲೇ ಅದು ಒಳಗಡೆ ಸ್ನಬ್ ಆಗುತ್ತೆ ಅನಿಸುತ್ತೆ. ಗಿವ್ ದಟ್ ಟೈಮ್ ಟು ಕೋಪ್ ವಿತ್ ಇಟ್. ಆ್ಯಂಡ್ ಆಲ್ಸೋ ನೀ ಹೇಳ್ತಾ ನನ್ನ ತಲೆಗೆ ಬಂದಿದ್ದು, ಈಗ ದುಃಖ ಅನ್ನೋದು ಏನೋ ಕಳ್ಕೊಂಡಾಗ ಮಾತ್ರ ಆಗಿರಲ್ಲ. ಈಗ ಒಬ್ರಿಗೊಬ್ರಿಗೆ ಮಾತಾಡ್ತಾನೂ ಎದುರಿಗಿರೋ ವ್ಯಕ್ತಿ ಏನೋ ಹೇಳಿದಾಗ ನಂಗೆ ಸರಿ ಅನಿಸ್ಲಿಲ್ಲ ಅಂದಾಗ ವಾಪಸ್ ಅದು ದುಃಖ ಆಗುತ್ತೆ, ಬೇಸರ ಆಗುತ್ತೆ ನಮಗೆ. ಸೊ ಅಂಥ ಸಿಚುವೇಶನ್ಸಲ್ಲಿ ದ ವೇ ಯು ಕ್ಯಾನ್ ಕೋಪ್ ಇಸ್ ಅಟ್ಲೀಸ್ಟ್ ಕಮ್ಯುನಿಕೇಟ್ ಡೈರೆಕ್ಟ್ಲಿ.
ಈ ಸಿಚುವೇಶನಲ್ಲಿ ಹಿಂಗೆ ಏನು ಕಾನ್ವರ್ಸೇಷನ್ ಆಯಿತು ನಮ್ಮಿಬ್ಬರ ಮಧ್ಯ, ನಂಗೆ ಅದರಿಂದ ಬೇಜಾರಾಯಿತು. ಸೊ ಆ ಕಮ್ಯುನಿಕೇಟ್ ಮಾಡ್ದಲೇ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೋತಾ ಹೋದರೆ ಆಬ್ವಿಯಸ್ಲಿ ರಿಲೇಷನ್ಶಿಪ್ಪು ಸ್ಟ್ರೈನ್ ಆಗ್ತಾ ಹೋಗುತ್ತೆ ಆ್ಯಂಡ್ ಬೇರೆ ಬೇರೆ ಎಲ್ಲ ತೊಂದರೆಗಳು ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅಗೇನ್ ಹಿಯರ್ ಆಲ್ಸೋ ಕಮ್ಯುನಿಕೇಷನ್ ಪ್ಲೇಸ್ ಅ ಕೀ ರೋಲ್ ಇನ್ ಕೋಪಿಂಗ್ ಸ್ಯಾಡ್ನೆಸ್ ಅಂತ ಅನ್ಸುತ್ತೆ ನನಗೆ. ಓಕೆ. ಸೊ ಇದು ಮಾತಾಡ್ತಾ ಒಂದು ಕ್ವೆಶ್ಚನ್ ಏನು ಬಂತು ಅಂದರೆ, ಇವಾಗ ಈಗ ದುಃಖ ಆಗಿದೆ ಅಂತಂದರೆ ಲೆಟ್ ಗೋ ಅಂತಾರೆ. ಜಸ್ಟ್ ಲೆಟ್ ಗೋ, ಇಟ್ಸ್ ಓಕೆ, ಲೆಟ್ ಇಟ್ ಗೋ ಅಂತ. ಸೊ ಆ ಲೆಟ್ ಇಟ್ ಗೋ ಅನ್ನೋದು ಏನು? ಅಥವಾ ಹೌ ಡು ವಿ ಲೆಟ್ ಗೋ ಆಫ್ ಸಮಥಿಂಗ್ ವಿಚ್ ವಾಸ್ ಸೋ ಇಂಪಾರ್ಟೆಂಟ್ ಟು ಅಸ್ ಆ್ಯಂಡ್ ನೌ ಇಟ್ಸ್ ನಾಟ್ ದೇರ್ ಅಂತ ಅಂದಾಗ ಆ ಲೆಟ್ ಗೋ ಅಂದರೆ ಏನು? ನನಗೆ ಅನ್ಸಬೇಕು ಅದು ಔಟ್ಕಮ್ಮು. ಓಕೆ. ಆ ಲೆಟ್ ಗೋ ಅನ್ನೋದಕ್ಕೆ ಹೋಗೋದಕ್ಕಿಂತ ಮುಂಚೆ ತುಂಬ ದಾರಿ ಇರುತ್ತೆ, ಅಂದರೆ ತುಂಬ ಡಿಸ್ಟೆನ್ಸ್ ಇದೆ. ಆ ಡಿಸ್ಟೆನ್ಸನ್ನು ಕ್ರಮಿಸಿದ ಮೇಲೆ ಮಾತ್ರನೇ ಲೆಟ್ ಗೋ ಆಗೋದು ಆ್ಯಕ್ಚುಲಿ. ಸೊ ಆ ಡಿಸ್ಟೆನ್ಸ್ ಏನು? ಅದನ್ನೇ ಇವಾಗ ಉದಾಹರಣೆಗೆ ಅದಾದಾಗ ಅನುಭವಿಸೋದು. ಓಕೆ. ಅದಾಯ್ತು ನನಗೆ, ನಾನು ಬೇಜಾರು ಮಾಡಿಕೊಂಡೆ, ಎಕ್ಸ್ಪ್ರೆಸ್ ಮಾಡುವಂಥದ್ದು. ಅದಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಅಥವಾ ಬೇರೆ ಏನಾದರೂ ಇದೆಯಾ ಅಂತನ್ನೋದು ಹುಡುಕೋದು, ಅದನ್ನು ಒದಗಿಸ್ಕೊಳ್ಳೋದು. ಸೊ ಇದಿಷ್ಟು ಮಾಡಿದಾಗ ಅಟ್ ದ let ಎಂಡ್ go ಆಗುತ್ತೆ. ಲೆಟ್ ಗೋ ಆಗುತ್ತೆ ಅಂತ ಹೇಳ್ತಿದ್ಯಾ? ಓಕೆ ಓಕೆ. ನನ್ನ ಪ್ರಕಾರ ಅದು ಆ ಥರ ಅನಿಸ್ಬೋದು. ಓಕೆ. ನಂಗೆ ಇದುವರೆಗೂ ಅದೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸ್ಯಾಡ್ನೆಸ್ ಅಂತ ಬಂದಾಗ. ಲೆಟ್ಟಿಂಗ್ ಗೋ, ಲೆಟ್ ಇಟ್ ಗೋ ಅಥವಾ ಲೆಟ್ಟಿಂಗ್ ಇಟ್ ಗೋ ಈಸ್ ನಾಟ್ ಈಸಿ ಟಾಸ್ಕ್ ಅಂತ ಅನಿಸಿದೆ ನನಗೆ. ಫಾರ್ ಎಕ್ಸಾಂಪಲ್, ನಾನೇ ನಮ್ಮ ಅಜ್ಜಿ ವಿಷಯ ತುಂಬ ಸಲ ನಿಮ್ಗಳ ಜೊತೆ ಹೇಳ್ಕೊಂಡಿದ್ದೀನಿ. ಸೊ ಆ ಅಟ್ಯಾಚ್ಮೆಂಟ್ ಏನಿರುತ್ತೆ ಒಬ್ಬ ವ್ಯಕ್ತಿ ಜೊತೆ, ವ್ಯಕ್ತಿ ಕಾಣಿಸ್ತಿಲ್ಲ, ಎದುರಿಗಿಲ್ಲ, ಫಿಸಿಕಲ್ ಪ್ರೆಸೆನ್ಸ್ ಇಲ್ಲ ಅಂದ ಕೂಡಲೇ ನೀ ಸರಿ ಹೋಗ್ಬಿಡ್ಬೇಕು, ನೀ ಆರಾಮಾಗಿದ್ಬಿಡ್ಬೇಕು, ಅವ್ರನ್ನ ನೆನೆಸ್ಕೊಂಡು ಕೂತಿರಬಾರ್ದು ಅಂತೆಲ್ಲ ಹೇಳೋದು ಸುಲಭ. ಬಟ್ ಇಟ್ಸ್ ನಾಟ್ ದಟ್ ಈಸಿ ಟು ಪ್ರಾಕ್ಟಿಕಲಿ ಅಪ್ಲೈ. ಸೊ ಆ ಲೆಟ್ ಗೋ ಆಫ್ ಥಿಂಗ್ಸ್ ಆರ್ ಲೆಟ್ ಗೋ ಆಫ್ ಅ ಪರ್ಸನ್ ನನಗೆ ಯಾವತ್ತೂ ಸುಲಭ ಆಗಿಲ್ಲ. ಸೊ ಕೆಲವೊಂದು ವಿಚಾರಗಳು ಅಷ್ಟೇ, ಕಾನ್ವರ್ಸೇಷನ್ಸಲ್ಲಿ ಬಂದಾಗ ಏನು ಬೇಜಾರಾಗುತ್ತೆ ಅದನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕಾಗಲ್ಲ ನನಗೆ. ಐ ಟೇಕ್ ದಟ್ ಟೈಮ್, ಎಷ್ಟು ಟೈಮ್ ಸಾಧ್ಯನೋ ಅಷ್ಟು ತೊಗೊಂಡು ಹೋಗುತ್ತೆ. ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ, ಕಂಪ್ಲೀಟ್ ಡಿಸಪಿಯರ್ ಆಗುತ್ತೆ ಅಂತ ಅನಿಸಿಲ್ಲ ನನಗೆ. ಸೊ ಇಟ್ ರೆಡ್ಯೂಸಸ್ ಇಟ್ಸ್ ಇಂಟೆನ್ಸಿಟಿ, ಇಟ್ಸ್ ಸಿವಿಯಾರಿಟಿ, ಬಟ್ ಇಟ್ ವಿಲ್ ನಾಟ್ ಡಿಸಪಿಯರ್ ಇನ್ವಿಸಿಬಲ್ಲೇ ಇಲ್ಲ ಅದು ಅನ್ನೋ ಹಾಗೆ ಆಗಲ್ಲ ಅಂತ ನನಗೆ ಇದುವರೆಗೂ ಆಗಿರೋದು. ಕನ್ನಡದಲ್ಲಿ ಒಂಥರ ಇದು ಲೆಟ್ ಗೋ ಅಂದರೆ ಹೋಗಲಿ ಬಿಡಿ ಅಂತನಾ? ಐ ಥಿಂಕ್ ಸೊ. ಹೋಗ್ಲಿ ಬಿಡಿ, ಅದು ಹೋದ್ರೆ ನಾವು ಬಿಡೋದಕ್ಕಾಗೋದು, ಹೋಗಲಿಲ್ಲ ಅಂದರೆ ಹೋಗ್ಲಿ ಬಿಡಿ ಅಲ್ಲ ಅನ್ಸುತ್ತೆ ಅದು. ಇವಾಗ ಶ್ರೀ ಹೇಳಿದ್ಮೇಲೆ ನನಗೆ ಅನ್ಸಿದ್ದು ಅಂತಂದ್ರೆ, ಇಸ್ ಇಟ್ ನೆಸೆಸರಿ ಟು ಲೆಟ್ ಗೋ ಅಂತಾನು ಅಲ್ಲ. ಬಟ್ ನನಗೆ ಲೆಟ್ ಗೋ ಅನ್ನೋದೇ ಅರ್ಥ ಆಗಿಲ್ಲ. ನಾನು ಮೇ ಬಿ ಹೆಂಗೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದು ಅದು ಒಂಥರ ಎರಡು ರೀತಿ ಬರುತ್ತೆ. ಓವರ್ಕಮ್ ಮಾಡು ಅನ್ನೋ ಹಂಗೂ ಇದೆ ಲೆಟ್ ಗೋ ಅನ್ನೋದು. ನೀವು ಹೇಳ್ದಂಗೆ ಹೋಗ್ಲಿ ಬಿಡು ಅಥವಾ ಬಿಟ್ಬಿಡು, ಅದನ್ನ ಯಾಕೆ ತಗೋತಾ ಇದೆಯಾ ಅಷ್ಟು ಅನ್ನೋದು ಇದೆ ಅಂತ ನಾನು ಹಂಗೆ ಅರ್ಥ ಮಾಡ್ಕೊಂಡಿರೋದು. ಇವಾಗ ಸೇ ಫಾರ್ ಎಕ್ಸಾಂಪಲ್ ನನಗೆ ದುಃಖ ಆದರೆ ಇದು ಮುಖ್ಯ. ಭಾಷೆ, ನಾವು ಮಾತಾಡೋವಂಥ ಭಾಷೆ ಹೇಗೆ ಹೇಳ್ತೀವಿ ಪದಗಳನ್ನ, ದಟ್ ಮ್ಯಾಟರ್ಸ್ ಎ ಲಾಟ್. ಕರೆಕ್ಟ್. ಅಂದರೆ ಲೆಟ್ ಗೋ ಅಂದರೆ ಏನು, ಅದ್ರ ಮೀನಿಂಗ್ ಏನು, ಫಸ್ಟು ಅದನ್ನು ಅರ್ಥ ಮಾಡಿಕೊಂಡ್ರೆ ಮೇ ಬಿ ಇಟ್ ಈಸ್ ಈಸಿ ಟು ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕಿರ್ಬೋದು, ಸಪೋರ್ಟ್ ಮಾಡೋಕ್ಕಿರ್ಬೋದು, ಬೇರೆಯವ್ರು ಅರ್ಥ ಮಾಡ್ಕೊಳ್ಳೋಕ್ಕಿರ್ಬೋದು, ಈಸಿ ಆಗುತ್ತೆ. ಸೊ ಈ ಲೆಟ್ ಗೋ ಯಾಕೆ ಕೇಳ್ತಿದ್ದೀನಿ ಅಂತಂದರೆ, ಅದಕ್ಕೆ ಅಸೋಸಿಯೇಟೆಡ್ ವಿತ್ ಮೆಮರಿ ಐ ಆಮ್ ಟಾಕಿಂಗ್ ಅಬೌಟ್. ಈ ದುಃಖ ಇರ್ಬೋದು, ತುಂಬ ಸಲ ಏನು ಮಾಡ್ತೀವಿ, ಏನೋ ಯಾರೊಬ್ರು ಹರ್ಟ್ ಮಾಡಿದ್ರು ಅಥವಾ ಯಾರೊಬ್ರು ಇಲ್ಲ ನಮ್ಮ ಜೊತೆ ಅಂತಂದಾಗ ಅದನ್ನೇ ಯೋಚನೆ ಮಾಡಿಕೊಂಡು ಅದು ಇನ್ನೂ ಜಾಸ್ತಿ ಆ ನ್ಯೂರಲ್ ಪಾತ್ವೇಸ್ ಏನಿರುತ್ತೆ ನಮ್ಮ ಬ್ರೈನಲ್ಲಿ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ. ಈಗ ಹರ್ಟ್ ಮಾಡಿದ್ದಾರೆ ಯಾರೋ ಒಬ್ಬರು ಅಂತ ಅಂದರೆ, ಅಥವಾ ಯಾರೋ ಬಿಟ್ಟೋಗಿದ್ದಾರೆ ಅಂತಂದರೆ, ಸೊ ಅದೇ ಸೇಮ್ ಸಿಚುವೇಶನ್ ಅವ್ರು ಏನು ಹೇಳಿದ್ರು ಅದನ್ನೇ ರಿಪೀಟೆಡ್ಲಿ ನಾವು ಅದನ್ನು ಸುತ್ತಿ ಟೇಪ್ ರೆಕಾರ್ಡರ್ ಥರ ಪ್ಲೇ ಮಾಡ್ತಾ ಇದ್ದರೆ ನಾವು ನಮ್ಮದೇ ಒಂದು ಸ್ಟೋರಿ ಮಾಡ್ಕೊಂಡ್ಬಿಡ್ತೀವಿ. ಇವಂದು ಆ ಒಂದು ಸ್ಟೋರಿ ಆಗದೆ ಇರ್ಬೋದು, ಆ್ಯಕ್ಚುಯಲ್ ಟ್ರುತ್ ಅದೇ ಇಲ್ಲದೆ ಇರ್ಬೋದು, ಸತ್ಯ ಅದಿಲ್ಲದೆ ಇರ್ಬೋದು. ಬಟ್ ಅದು ಯೋಚನೆನೇ ಮಾಡಿ ನನ್ನಿಂದನೇ ಏನೋ ತಪ್ಪಾಗಿರಬಹುದು ಅಥವಾ ನಾನೇ ಏನೋ ತಪ್ಪು ತಿಳ್ಕೊಂಡಿರಬಹುದು ಅನ್ನೋದು ನೆರೆಟಿವೇ ಚೇಂಜ್ ಮಾಡ್ಕೊಂಡ್ಬಿಡ್ತೀವೇನೋ ಅಂತ. ಸೊ ಲೆಟ್ ಗೋ ಯಾಕೆ ಕೇಳಿದೆ ಅಂದರೆ, ಆ ಥಾಟ್, ಆ ಒಂದು ಮೆಮರಿನ ಹೆಂಗೆ ಇದು ಮಾಡೋದು,
ಇರೇಸ್ ಮಾಡೋದು. ಬಟ್ ಅಟ್ಲೀಸ್ಟ್ ವಾಟ್ ವಿ ಕ್ಯಾನ್ ಡೂ ಇಸ್ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡೋದು ನಿಲ್ಲಿಸಬಹುದು ಮೋಸ್ಟ್ಲಿ, ಈಸ್ ವಾಟ್ ಐ ಥಿಂಕ್, ವಾಟ್ ಐ ಪ್ರಾಕ್ಟೀಸ್ ಆ್ಯಕ್ಚುಲಿ. ಅಟ್ ದ ಸೇಮ್ ಟೈಮ್ ನಾವು ಆ ಟೇಪ್ ರೆಕಾರ್ಡರ್ ಪ್ಲೇ ಮಾಡ್ಕೋತಿದ್ದೀವಿ ನಮ್ಮಲ್ಲಿ ಅಂತ ಆದಾಗ, ಇಫ್ ಐ ಆಮ್ ಫೈಂಡಿಂಗ್ ಇಟ್ ಕಂಫರ್ಟಬಲ್ ಅಟ್ ಟೈಮ್ಸ್ ಅದು ಪ್ಲೇ ಆದರೆ ಒಳ್ಳೇದೇನೋ, ನನಗೇನೋ ಅದರಿಂದ ಸುಖ ಸಿಗ್ತಿದೆ, ಹಾರ್ಮ್ಫುಲ್ ಏನು ಅನ್ನಿಸ್ತಿಲ್ಲ ಅಂತ ಅಂದಾಗ ಟು ಸಮ್ ಎಕ್ಸ್ಟೆಂಟ್ ಟು ಪ್ಲೇ ಇಟ್ ರಿಪೀಟೆಡ್ಲಿ ಈಸ್ ಫೈನ್. ಅಗೇನ್ ಯು ಆರ್ ಫೀಲಿಂಗ್ ಗುಡ್ ಅಬೌಟ್ ಇಟ್. ಸೊ ನಿಂಗೆ ದುಃಖ ಕೊಡ್ತಾ ಇಲ್ಲ. ಹಾಂ, ಏನೋ ಅದರಿಂದ ಬೇರೆ ಪಾಸಿಟಿವ್ ಏನೋ ನೀನು ತಗೋತಿದ್ಯಾ ಅಂದಾಗ ಇಟ್ ಈಸ್ ರೈಟ್ ವೇ. ಇಲ್ಲ ನಿನಗೂ ಅದು ಹಾರ್ಮ್ಫುಲ್ ಆಗ್ತಿದೆ, ನಿನ್ನ ಬಿಹೇವಿಯರಿಂದ ಬೇರೆಯವ್ರಿಗೂ ಅದು ಹಾರ್ಮ್ಫುಲ್ ಆಗ್ತಿದೆ ಅಂದರೆ ದಟ್ ಈಸ್ ಸಮ್ವೇರ್ ದಟ್ ಯು ನೀಡ್ ಟು ಬಿ ವಾಚ್ಫುಲ್ ಅಬೌಟ್ ಯುವರ್ ಸೆಲ್ಫ್ ಅಂತ ಅನಿಸುತ್ತೆ. ಥಾಟ್ಸನ್ನ ನಿಲ್ಲಿಸಿ ಆ ಟೇಪ್ ರೆಕಾರ್ಡರ್ ಆಫ್ ಮಾಡಿ ಇಂಡಲ್ಜ್ ಇನ್ ಸಮಥಿಂಗ್ ಎಲ್ಸ್, ಬೇರೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಇರ್ಬೋದು, ಬೇರೆ ಯಾವುದಾದ್ರೂ ಯೋಚನೆ ಇರ್ಬೋದು, ಬೇರೆ ಯಾವುದಾದ್ರೂ ಪ್ಲ್ಯಾನಿಂಗ್ ಇರ್ಬೋದು, ಮಾಡ್ಬೋದು. ಇದು ಯಾಕೆ ಬಂತು ಗೊತ್ತಾ ನನಗೆ? ಸೊ ಇದು ದುಃಖದ ಬಗ್ಗೆ ನಾನು ಹೇಗಪ್ಪ ಕೋಪ್ ಮಾಡೋದು ಅಂತ ಬಂದಾಗ, ನಂದು ಡೆಲಿವರಿ ಟೈಮಲ್ಲಿ ವೆನ್ ಐ ವಾಸ್ ಇನ್ ಲೇಬರ್ ಪೇನ್, ನನ್ನ ಬಾಡಿ ತುಂಬ ಕಷ್ಟ ಆಯಿತು, ತುಂಬ ನೋವಾಯಿತು, ತುಂಬ ಪೇನ್ ಆಯಿತು, ಕಷ್ಟ ಆಯಿತು, ದುಃಖ ಆಯಿತು, ಎಲ್ಲ ಆಯಿತು. ಬಟ್ ಆಫ್ಟರ್ ದ್ಯಾಟ್ ಇಮಿಡಿಯೇಟ್ಲಿ 1 hour ಆದಮೇಲೆ ದೆರ್ ವಾಸ್ ನಥಿಂಗ್, ಏನೂ ಇರಲಿಲ್ಲ. ಹಾಂ, ಐ ಆಮ್ ಆಲ್ ಫೈನ್. ನಾನು ಈಗಲೂ ನೆನೆಸ್ಕೋತೀನಿ, ಇಟ್ ವಾಸ್ ವಾಟ್ 3-4 years ಬ್ಯಾಕ್ ಅಂತ ಅಂದರೆ ಐ ಕಾಂಟ್ ರಿಮೆಂಬರ್ ದಟ್ ಪೇನ್. ಅದು ಬಾಡಿಗೆ ನೆನಪಿಲ್ಲ, ಯಾಕಂದರೆ ಇಟ್ ಇಸ್ ನಾಟ್ ಗೋಯಿಂಗ್ ಥ್ರೂ ಇಟ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ದುಃಖ ಯಾಕೆ ಆಗ್ತಿದೆ? ಯಾರೋ ಒಬ್ರೇನೋ ಅಂದರು, ಯಾರೋ ಒಬ್ರೇನೋ ಮಾಡಿದ್ರು, ಯಾರೋ ಬಿಟ್ಟು ಹೋದ್ರು ಅಂತಂದರೆ, ಯಾಕಂದರೆ ಇಲ್ಲಿ ಪ್ಲೇ ಆಗ್ತಿದೆ ಅಲ್ಲ ರಿಪೀಟೆಡ್ಲಿ, ಎವ್ರಿ ಡೇ ಅದು ಪ್ಲೇ ಆಗ್ತಿದೆ ಅಂತಂದರೆ ಆಫ್ಕೋರ್ಸ್ ಆ ದುಃಖ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು. ಸೊ ಯಾವಾಗ ಅದು ಪ್ಲೇ ಆಗೋದು ನಿಲ್ಲಿಸ್ತೀವಿ ಅಥವಾ ಕಮ್ಮಿ ಮಾಡ್ತೀವಿ ಪ್ಲೇ ಮಾಡೋದು, ಸೊ ಮೋಸ್ಟ್ಲಿ ಆವಾಗಲೂ ನಮ್ಮ ಬಾಡಿ ಥರ ಹೀಲ್ ಆಗೋಕ್ಕೆ ಶುರು ಆಗುತ್ತೆ, ಈಸ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್ ಥ್ರೂ ಇಯರ್ಸ್. ಸೊ ಅದು ವೆರಿ ಟ್ರೂ ಅನ್ಸುತ್ತೆ ಅಲ್ವಾ? ಸೊ ಆ ಬಾಡಿ ಅಷ್ಟು ಪೇನ್ ಆಗಿದೆ ನನಗೆ ಲೇಬರಲ್ಲಿ, ಡೆಲಿವರಿಯಲ್ಲಿ, ಅದೇ ಮರೆಯೋಕ್ಕಾಗತ್ತೆ ನನಗೆ ಅಷ್ಟು ಪೇನು ಬಾಡಿಗೆ ಅಂತಂದಾಗ. ಯಾರೋ ಹರ್ಟ್ ಮಾಡಿದ್ದಾರೆ, ಆ ಒಂದು ಭಾಷೆಗಳಿಂದ, ಒಂದು ವರ್ಡ್ಸಿಂದ ಅಷ್ಟು ನನಗೆ ದುಃಖ ಆಗೋ ಅಷ್ಟು ನಾನು ಅದನ್ನು ಓಡಿಸ್ತಿದ್ದೀನಿ ಅಂದರೆ ಹೌ ಅನ್ಫೇರ್ ವಿ ಆರ್ ಟುವರ್ಡ್ಸ್ ಅವರ್ ಓನ್ ಮೆಂಟಲ್ ಹೆಲ್ತ್. ಎಷ್ಟು ನಾವು ಎಷ್ಟು ದುಃಖ ಕೊಡ್ಕೋತಿದ್ದೀವಿ ಅಂತ ಅನಿಸುತ್ತೆ. ಬಿಕಾಸ್ ಅವರು ಪದೇ ಪದೇ ಬಂದು ಅದನ್ನೇ ಹೇಳ್ತಾ ಇಲ್ಲ, ಇಟ್ಸ್ ಅಸ್ ಹೂ ಇಸ್ replaying it again and again. So maybe that needs to be somewhere watched upon. ತುಂಬ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ ಇದು. ಬ್ರೈನೇ ತಾನೇ ಎಲ್ಲ ಮೆಮೊರಿ ಇಟ್ಕೊಳ್ಳೋದು. ಇಟ್ಸ್ ಅ ಕಾನ್ಷಿಯಸ್ ಎಫರ್ಟ್. ಮತ್ತು ಅದನ್ನು ನೆನಪಿಸ್ಕೊಳ್ಳೋದಕ್ಕೆ, ಪದೇ ಪದೇ ನೆನಪಿಸ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಬ್ರೈನು ಕೆಲವೊಂದು ಟೈಮಲ್ಲಿ ಸುಮ್ಮನೆ ಇರುತ್ತೆ. ಡೇಂಜರಸ್ ಅಂದರೆ ಏನು ಇಲ್ಲ ಅಂತಂದಾಗ ಈ ಥರ ನೆಗೆಟಿವ್ ಅಂಶಗಳೇ ಹೆಚ್ಚಿಗೆ ನಮ್ಮ ತಲೆಗೆ ಬರುವಂಥದ್ದು. ಕೆಲವೊಂದನ್ನು ಬೇಗ ಒಳ್ಳೆಯದೋ ಕೆಟ್ಟದ್ದೋ ಬಿಡಬೇಕು ಆ್ಯಕ್ಚುಲಿ. ಇವಾಗ ಅದೇ ಚಿಕ್ಕ ಹುಡುಗರಾಗಿರೋಂಥ ಅಂಶಗಳನ್ನೆಲ್ಲ ನಾವೆಲ್ಲ ಇವತ್ತು ಒತ್ಕೊಂಬರ್ತಾ ಇದ್ದೀವ. ಅವತ್ತೇನೇನು ಟಾಯ್ಸ್ ತೊಗೊಂಡಿದ್ದೋ ಅವನ್ನೆಲ್ಲ ಬಿಸಾಕಿ ಬೇರೆದು ಇವಾಗ ಏನು ಬೇಕೋ ಅದನ್ನು ನಾವು ಕ್ಯಾರಿ ಮಾಡ್ತಾ ಇದ್ದೀವಲ್ವ. ಅದಕ್ಕಾಗಿ ನಮ್ಮ ಮನೆ ಖಾಲಿ ಇದೆ. ನಮ್ಮ ಮನಸ್ಥಿತಿ ಕೆಲವೊಂದನ್ನೆಲ್ಲ ಹಿಂದಿಂದನೂ ಕ್ಯಾರಿ ಮಾಡ್ತಾ ಇರುತ್ತೆ. ಅದನ್ನು ಹೇಗೆ ನಾವು ಸೋಸ್ತೀವಿ, ಅಥವಾ ಇನ್ ದ ಸೆನ್ಸ್ ಲೈಕ್ ಫಿಲ್ಟ್ರ್ ಮಾಡೋದು ಅಂತ ಏನು ಹೇಳ್ತೀವಲ್ವ, ಅದಕ್ಕೆ ಬೇಕಾದಂಥ ಧೈರ್ಯ ತಗೊಂಡು ದೆನ್ ವಿ ನೀಡ್ ಟು ಡಿಸಾಲ್ವ್, ಅಥವಾ ಅದನ್ನು ಒಡಿಬೇಕಾಗುತ್ತೆ. ನಾವು ಎಫರ್ಟ್ ಎಷ್ಟು ಹಾಕಿದ್ದೀವಿ ಇದರಿಂದ ಹೊರಗಡೆ ಬರೋದಕ್ಕೆ. ಆ ಥರದ ಜನಗಳ ಜೊತೆ ನಾವು ಮಾತಾಡಿದೀವ, ಆ ಥರದ ಕಂಟೆಂಟನ್ನು ನಾನು ಕೇಳಿದ್ದೀನ. ಇಟ್ ಈಸ್ ಆಲ್ಸೋ ಕಾನ್ಷಿಯಸ್ಲಿ ವಿ ಮೇಕ್ ಎಫರ್ಟ್ ಆ್ಯಂಡ್ ವಿ ಕ್ಯಾನ್ ಪುಟ್ ಎಫರ್ಟ್ ಆ್ಯಂಡ್ ವಿ ಕ್ಯಾನ್ ಡೂ ಇಟ್. ಸೊ ಕೈಂಡ್ ಆಫ್ ಏನು ನೋಡ್ತೀವಿ, ಏನು ಮಾಡ್ತೀವಿ ಪ್ರತಿದಿನ, ಅದು ನಮ್ಮದು ಈ ಥರದ ವಿಷಸ್ ಸೈಕಲ್. ಇದನ್ನು ನಾವು ಹೇಳೋದು ಈ ದುಃಖ ಅನ್ನೋದು. ಆ ವಿಷಸ್ ಸೈಕಲಿಂದ ಹೊರಗಡೆ ಯಾವಾಗ ಬರ್ತೀವಿ ಅದ್ರ ಮೇಲೆ ದೆನ್ ಐ ಥಿಂಕ್ ವಿ ಕ್ಯಾನ್ ಸಿ. ಆ್ಯಂಡ್ ಆಲ್ಸೋ ಕೈಂಡ್ ಆಫ್ ಎನ್ವೈರ್ಮೆಂಟ್. ಈ ದೃಷ್ಟಿಕೋನದಲ್ಲಿ ನೋಡಿದ್ರೆ ದೆನ್ ಐ ಥಿಂಕ್ ಆ ಅಂಶಗಳು ಅಂದರೆ ನಮ್ಮ ಬ್ರೈನು ಅನವಶ್ಯಕವಾಗಿ ಏನನ್ನೋ ಅರ್ಥ ಮಾಡ್ಕೊಂಡು ಮನಸ್ಸಲ್ಲಿ ಇಟ್ಟಿರುತ್ತಲ್ಲ, ಅದನ್ನು ಒಡೆಯೋದಕ್ಕೆ ಕೋಪಿಂಗ್ ಆಗಿ ಇದು ಬರುತ್ತೆ. ದಿಸ್ ಇಸ್ ಐ ಥಿಂಕ್ ದುಃಖ ಇರೋದು ತಪ್ಪಲ್ಲ, ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಅಲ್ವಾ. ಸೊ ದಟ್ ಈಸ್ ಐ ಥಿಂಕ್. ಸೊ ಅದೇ ನೀನು ಎಡಿಷನ್ ಹೇಳಬೇಕು ಅಂತಂದರೆ, ಅದೇ ನಾವು ಬೇಜಾರಲ್ಲಿದ್ದಾಗ ಇಫ್ ಯು ಟೈಪ್ ಇನ್ ಗೂಗಲ್ ನನಗೆ ಬೇಜಾರಾಗಿದೆ ಏನು ಮಾಡಬೇಕು, ಅವು ಒಂದು ಕ್ಯೂ ಸಾಕು. ನಿನಗೆ ಬರೋ ರೀಲ್ಸ್ ಏನಿರುತ್ತಲ್ಲ ಆ ಬೇಜಾರ ಮೇಲೆ ಇರುತ್ತೆ. ನಿಮಗೆ ಬೇಜಾರಾಗಿದೆಯಾ, ನೀವು ಏನು ಮಾಡ್ತಿದ್ದೀರಾ, ನೀವು ಯಾಕೆ ಹಂಗೆ ಮಾಡ್ತಿದ್ದೀರಾ, ನೀವು ಯಾಕೆ. ಸೊ ಆ ಲೂಪಲ್ಲೇ ಇರ್ತೀವಿ. ಅದೇ ಒಂದು ಏನು ಸರ್ಕಲ್ ಇದೆ
ಅದೇ ಸರ್ಕಲಲ್ಲಿ ಇರ್ತೀವಿ. ಇಫ್ ಯು ವಾಂಟ್ ಟು ಗೆಟ್ ಔಟ್ ಆಫ್ ಇಟ್, ಅದೊಂದು ಕಾನ್ಷಿಯಸ್ ಎಫರ್ಟು, ಯು ಹ್ಯಾವ್ ಟು ಪುಟ್ ಇಟ್. ಅದು ಟೇಪ್ ರೆಕಾರ್ಡರ್ ಹೆಂಗೆ ನಾವು ಆಫ್ ಮಾಡಬೇಕು, ಹಾಗೆಯೇ ಟೈಪ್ ಮಾಡೋದಿರ್ಬೋದು, ಏನು ನಾನು ಕಂಟೆಂಟನ್ನು ತೊಗೋತಿದ್ದೀನಿ ಇರ್ಬೋದು, ನೀನು ಹೇಳ್ದಾಗೆ ಕಾನ್ಷಿಯಸ್ಲಿ ಅದನ್ನು ಸ್ಟಾಪ್ ಮಾಡಿ ಹಿಂಗೆ ಅದನ್ನು ಬೇರೆ ಕಂಟೆಂಟಾರು ನೋಡಿ, ಇಲ್ಲಾಂದರೆ ಲೆಟ್ ಸ್ಟಾಪ್ ವಾಚಿಂಗ್ ದ ಸೋಷಿಯಲ್ ಮೀಡಿಯಾ ಇರ್ಬೋದು, ಅದನ್ನು ಕೂಡ ಮಾಡ್ಬೋದು ಅಂತ ಅನಿಸುತ್ತೆ. ಇನ್ನೊಂದು ನನಗೆ ಒನ್ ಮೋರ್ ಕ್ವೆಶ್ಚನ್ ದಟ್ ಐ ಹ್ಯಾಡ್ ವಾಸ್ ದ ಜೆಂಡರ್ ಡಿಫ್ರೆನ್ಸ್. ಇನ್ ಬಿಟ್ವೀನ್ ಬರಲಿಲ್ಲ ಎಲ್ಲೋ, ಬಟ್ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ. ಯಾಕಂದರೆ ನೀನಿದೆಯಾ, ನಾವಿಬ್ರಿದ್ದೀವಿ. ಇಫ್ ಇಟ್ ವಾಸ್ ಜಸ್ಟ್ ಅ ವುಮನ್ ಪಾಡ್ಕಾಸ್ಟ್, ನಾನೇ ಇರಲಿ ಬಿಡು ಪರವಾಗಿಲ್ಲ, ನಾವೇ ಇದ್ದೀವಿ, ನಮ್ಗೆ ಗೊತ್ತು ಅಂತಿದ್ದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಟು ಅಂಡರ್ಸ್ಟ್ಯಾಂಡ್ ಒನ್ ಬೆಟರ್, ಟು ಅದೇ ನೀ ಹೇಳ್ದಂಗೆ ಬೆಟರ್ ವೇಯಲ್ಲಿ ಹೋಗೋಕ್ಕೆ ಮುಂದೆ ಹೆಂಗೆ ಅಂತ. ಸೊ ನೀನು ಬೇಜಾರಲ್ಲಿ ಇದ್ದಾಗ, ರೈಟ್, ಸೊ ಎಕ್ಸ್ಪ್ರೆಸ್ ಮಾಡುವಾಗ ಡು ಯು ಪ್ರಿಫರ್ ಆ್ಯಸ್ ಅ ಮ್ಯಾನ್, ಡು ಯು ಪ್ರಿಫರ್ ಯಾರು ಬಂದು ನಿಂಗೆ ಕೇಳಿ ಮಾತಾಡಿಸಿ ಆ ಥರ ಮಾಡಬೇಕು ಅಂತನಾ, ಅಥವಾ ಯು ಆರ್ ಕಂಫರ್ಟೇಬಲ್ ಟಾಕಿಂಗ್ ಆನ್ ಯುವರ್ ಓನ್ ಆರ್ ಲೆಫ್ಟ್ ಆನ್ ಯುವರ್ ಓನ್? ಹೌ ಇಸ್ ಇಟ್? ಅಂತ ನನಗಿದು ಆನ್ಸರ್ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ದೆ, ಆದರೂ ಸಿಗಾಕ್ಸ್ಬಿಟ್ಟೆ ನೀನು. ಕ್ವೆಶ್ಚನ್ ಬಂತು ಗೊತ್ತಾ. ಸೊ ಐ ವಾಸ್ ಸ್ಯಾಡ್ ದ ಅದರ್ ಡೇ. ಐ ವೆಂಟ್ ಟು ಮೈ ಹಸ್ಬೆಂಡ್ ಆ್ಯಂಡ್ ನನಗೆ ಇವಾಗ ಬೇಜಾರಾಗ್ತಿದೆ, ನಾ ಒಂದು 10 ನಿಮಿಷ ಕೊಡು, ಐ ವಾಂಟ್ ಟು ವೆಂಟ್ ಔಟ್ ಅಂತ. ಈ ಆಸ್ ಅವ್ನು ಕೇಳ್ದ ಪ್ರೆಸೆಂಟ್ ಮೂಮೆಂಟಲ್ಲಿರು, ಏನಾಗಲ್ಲ ಆಯಿತಾ. ದ ಅದರ್ ಮೊಮೆಂಟು ನನ್ನ ಕಸಿನ್ ಓಡಾಡ್ತಿದ್ದ, ಏನು ಗೊತ್ತೇನೋ ನಂಗೆ ಇವಾಗ ಒಂಥರ ಬೇಜಾರು ಅನ್ನಿಸ್ತಿದೆ ಅಂದರೆ, ಹಾಂ ನಾನೇನು ಮಾಡಲಿ. ಸೊ ದ ಮೊಮೆಂಟ್ ಐ ಟೆಲ್ ಮೈ ಸ್ಯಾಡ್ನೆಸ್ ಟು ಮೈ ಸಿಸ್ಟರ್, ಅದೇ ನಾನು ನನ್ನ ತಂಗಿಗೆ ಹೇಳಿದ್ರೆ, ಹೌದಾ ಹೇಳು ಏನಾಯ್ತು, ಅಲ್ಲ ಆ್ಯಕ್ಚುಲಿ ನಿಂಗೆ ಏನು ಅನ್ನಿಸ್ತಿದೆ ಹೇಳು. ಸೊ ದ ವೇ ದ ಕ್ವೆಶ್ಚನ್ಸ್ ಆರ್ ಆಲ್ಸೋ ಆಸ್ಡ್ ಅಲ್ಲ, ಇಟ್ ಡಿಫರ್ಸ್ ಸೋ ಮಚ್. ಸೊ ಅದಕ್ಕೆ ನಾನು ಹಿಂಗೆ ಕೇಳಿದೆ, ಸೊ ವೆನ್ ಯು ಆರ್ ಶೇರಿಂಗ್ ಯುವರ್ ಸ್ಯಾಡ್ನೆಸ್ ಟು ಅ ಮ್ಯಾನ್ ಆರ್ ಟು ಅ ವುಮನ್, ಏನಾದರೂ ನಿನ್ನ ಡಿಫ್ರೆನ್ಸ್ ಇದೆಯಾ ಅಥವಾ ನೀನು ಶೇರ್ ಮಾಡ್ತೀಯಾ, ವಾಸ್ ದ ಕ್ವೆಶ್ಚನ್ ದಟ್ ಐ ವಾಂಟೆಡ್ ಟು ನೋ. ನಮ್ಮ ಸುತ್ತಮುತ್ತ ಇರುವಂಥ, ನಾನು ಬೆಳೆದಿರೋಂಥ ಪರಿಸರದಲ್ಲಿ ನೋಡಿದ್ರೆ ಮೇಲ್ಸ್ ಯೂಶ್ವಲಿ ಎಕ್ಸ್ಪ್ರೆಸ್ ಮಾಡೋದು ಕಡಿಮೆ. ಓಕೆ, ಎಕ್ಸ್ಪ್ರೆಸ್ ಮಾಡಲ್ಲ, ದುಃಖ ಆದ್ರೂ ಅದನ್ನ ಹೇಳ್ಕೊಳ್ಳಲ್ಲ. ಫೀಮೇಲ್ಸು ಎಕ್ಸ್ಪ್ರೆಸ್ ಮಾಡಿರೋದು ನೋಡಿದ್ದೀನಿ. ಇವಾಗ ನಮ್ಮ ತಾಯಿ ಹತ್ತಿರೋದು ನೋಡಿದ್ದೀನಿ ಹೆಚ್ಚಿಗೆ, ನಮ್ಮ ತಂದೆ ಹತ್ತಿರೋದು ನಾನು ನೋಡೇ ಇಲ್ಲ. ಅಂದರೆ ದುಃಖ ಅಂದರೆ ಎಕ್ಸ್ಪ್ರೆಷನಲ್ಲೆಲ್ಲ ನೋಡಬೇಕಾಗಿರೋದು. ದುಃಖ ಆಗಿರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ವ್ಯಕ್ತಪಡಿಸುವಂಥ ವಿಧಾನದಲ್ಲಿ ವ್ಯತ್ಯಾಸ ಇದೆ. ದುಃಖ ಆಗೋದ್ರಲ್ಲಿ ನನಗೇನು ಆ ಥರದ ವ್ಯತ್ಯಾಸ ಇದೆ ಅಂತ ಅನಿಸಿಲ್ಲ. ಓಕೆ, ದುಃಖ ಆಗುತ್ತೆ, ವ್ಯಕ್ತಪಡಿಸುವಂಥದ್ರಲ್ಲಿ ಎಲ್ಲ ಒಂದು ಕಡೆ ಮೇಲ್ಸ್ ಯೂಶ್ವಲಿ ವ್ಯಕ್ತಪಡಿಸಲ್ಲ, ಫೀಮೇಲ್ಸ್ ವ್ಯಕ್ತಪಡಿಸ್ತಾರೆ. ಓಕೆ. ಸೊ ಶ್ರೀ ಆಸ್ ಅ ಬ್ರದರ್ ಅಲ್ವಾ, ಸೊ ಕಳಿಸಿದ್ಯಲ್ವ ನೀನು ಪಾಪ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಬಿಟ್ಬಿಟ್ಟಿದ್ಯಾ. ಮುತ್ತು ಹೇಳ್ದಾಗೆ ಬೋತ್ ಆಫ್ ಅಸ್ ಎಕ್ಸ್ಪೀರಿಯನ್ಸ್ ಸ್ಯಾಡ್ನೆಸ್. ಒಂದೇ ಕಾರಣಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್ ಅಜ್ಜಿ, ಆಯಿತಾ, ಅಜ್ಜಿ ಹೋದಾಗ ದ ವೇ ಐ ಎಕ್ಸ್ಪ್ರೆಸ್ಡ್ sadness or missing her was completely different from how he expressed. ನಾನು ತಿಂಗ್ಳಾನ್ಗಟ್ಲೆ ನೆನೆಸ್ಕೊಂಡು ಹತ್ತಿದ್ದೀನಿ, ಈಗಲೂ ನೆನೆಸ್ಕೊಂಡು ಅಳ್ತೀನಿ, ಇಲ್ಲ ಅಂತಲ್ಲ. ಅವನಿಗೆ ಈಗಲೂ ನೆನಪಾದ್ರೂ ಹಿ ವಿಲ್ ನಾಟ್ ಕ್ರೈ ಇಟ್ ಔಟ್, ಹಿ ವಿಲ್ ಸ್ಟೇ ಸೈಲೆಂಟ್. ಅವನದೇನು ಕೆಲಸ ಇದೆ ಅದರಲ್ಲಿ ಮುಳುಗೋಗ್ಬಿಡ್ತಾನೆ. ಸೊ ದ ವೇ ಹಿ ಎಕ್ಸ್ಪ್ರೆಸ್ಸಸ್ ಔಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಹೌ ಐ ಎಕ್ಸ್ಪ್ರೆಸ್ ಇಟ್ ಔಟ್. ಒಂದು. ಎರಡನೇದು, ನಾನು ನೋಡಿರೋ ಹಂಗೆ, ನಮ್ಮ ಅಣ್ಣನಲ್ಲೇ ನೋಡಿರೋ ಹಂಗಂದರೆ, ಅದೇ ಎಕ್ಸಾಂಪಲ್ ತೊಗೋಬೇಕು ಅಂದರೆ, ನಾನು ತೊಗೊಳ್ಳೋಷ್ಟು ಇಂಟೆನ್ಸಿಟಿಲಿ ಅವ್ನು ತೊಗೊಳ್ಳಲ್ಲ. ದುಃಖನೇ ನಾನು ಎಕ್ಸ್ಪೀರಿಯನ್ಸ್ ಮಾಡೋ ಇಂಟೆನ್ಸಿಟಿಲಿ ಅವನ ಇಂಟೆನ್ಸಿಟಿ ಇನ್ನೂ ಕಡಿಮೆ ಇರುತ್ತೆ. ಸೊ ಆ ಇಂಟೆನ್ಸಿಟಿನೇ ಕಡಿಮೆ ಇದ್ದಾಗ ಮೆನಿ ಆಫ್ ದೆಮ್ ವಿಲ್ ಫೀಲ್ ವೈ ಶುಡ್ ಐ ಎಕ್ಸ್ಪ್ರೆಸ್ ಇಟ್ ಔಟ್. ಸೊ ಆ ಎಕ್ಸ್ಪ್ರೆಷನ್ ಮಾಡ್ದಲೇ ಸುಮ್ಮನಾಗುವಂಥದ್ದು ಇದೆ. ಸೊ ಐ ಕ್ಯಾನ್ ಸಿ ದಟ್ ಡಿಫ್ರೆನ್ಸ್. ಒಂದು, ದ ವೇ ಯು ಸಿ ಇಟ್ ಆ್ಯಂಡ್ ದ ವೇ ಯು ಟೇಕ್ ಇಟ್. ಎರಡನೇದು, ದ ವೇ ಯು ಪುಟ್ ಇಟ್ ಔಟ್. ಸೊ ಅದರಲ್ಲಿ ಐ ಕ್ಯಾನ್ ಆರಾಮಾಗಿ ಜೆಂಡರ್ ಡಿಫ್ರೆನ್ಸ್ ನೋಡಿದ್ದೀನಿ. ಸ್ಟ್ರೆಂತನ್ನು ಆಗಿರ್ಬೋದು ಅವನು, ಪಾಸಿಬಿಲಿಟಿ.
ನೀನು ಸ್ಟ್ರೆಂಥನ್ ಮಾಡಿರ್ಬೋದು ಅಂತ. ಆಗಿದೆ ಗೊತ್ತಿಲ್ಲ, ಮೇ ಬಿ ಎಲ್ಲ ಸ್ಯಾಡ್ನೆಸ್ನೆಲ್ಲ ಮೇ ಬಿ ಅಂದರೆ ಕೋಪದಲ್ಲೇ ವ್ಯಕ್ತಪಡಿಸಿರ್ಲೂಬಹುದು ನಾನು. ಮೇ ಬಿ ನಂದು ದಟ್ ಈಸ್ ಹೌ ಐ ಥಿಂಕ್. ಆ್ಯಂಡ್ ಅದಕ್ಕೆ ಹೇಳಿದ್ದಂಗೆ ನನಗೆ ಜಾಸ್ತಿ ಇದಾಗಲ್ಲ. ದುಃಖ ಆಗಿದೆ ಅದೊಂದು ಟೈಮಲ್ಲೇ ನಾನು ಜೆನ್ಯೂನ್ ಆಗಿ ಇದು ಮಾಡಿದ್ದು, ಅಂದರೆ ಅನಿಸಿದ್ದು ದುಃಖ ಆಗಿದ್ದನ್ನು ವ್ಯಕ್ತಪಡಿಸಿದ್ದು ನಮ್ಮ ತಂದೆ ಇಲ್ಲ ಅಂದಾಗ. ಅದನ್ನು ಬಿಟ್ಟು ಬೇರೆ ಟೈಮಲ್ಲಿ ನನಗೆ ಈ ಥರದ ಸನ್ನಿವೇಶ ಆಗಿಲ್ಲ. ಬೇಜಾರಾಗುತ್ತೆ, ಆವಾಗ ನಾನು ಕೋಪದಲ್ಲಿ ವಾಪಸ್ ಶೇರ್ ಮಾಡ್ಕೊಳ್ತೀನಿ. ಇಟ್ ಮೇ ಬಿ ಎ ಮಾಲ್ ಅಡಾಪ್ಟಿವ್ ಅನ್ಲೆಸ್ ಅಂಟಿಲ್ ಇಟ್ ಈಸ್ ಹರ್ಟಿಂಗ್ ಅದರ್ಸ್. ಅದು ಅಷ್ಟೇನು ತೀವ್ರವಾಗಿ ಅನಿಸ್ತಾ ಇಲ್ಲ. ಮೇ ಬಿ ಅದಕ್ಕೋಸ್ಕರ ಐ ಥಿಂಕ್ ಐ ಮೀನ್ ಸೇಫ್ ಇದರಲ್ಲಿರಬಹುದು. ಇನ್ನೊಂದೇನೆಂದರೆ ಮೆನ್ನಲ್ಲಿ ದೇ ಟೇಕ್ ಇಟ್ ಇನ್ ಬೋತ್ ವೇಸ್. ಕೆಲವೊಬ್ಬರು ಇಟ್ ಈಸ್ ವೆರಿ ಈಸಿ ಫಾರ್ ದೆಮ್, ಈಸಿ ಗೋಯಿಂಗ್, ಲೈಕ್ ಹೌ ಯು ಸೆಡ್ ಬಿ ಇನ್ ದ ಪ್ರೆಸೆಂಟ್ ಅಂತ ಹೇಳಿ ಬಿಟ್ಟಿದ್ದು, ಅದು ಒನ್ ವೇ. ಆದರೆ ಇನ್ನೊಂದು ವೇ ಒಳಗಿರುತ್ತೆ, ಬಟ್ ನಮ್ಮ ಹತ್ರ ಹೇಳ್ಕೊತಿದಾರಲ್ಲ, ನಾವು ಅದನ್ನು ವಾಪಸ್ಸು ಹಾಗೆ ಮಿರರ್ ಆಗಿಬಿಟ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ದೆಮ್ ಆ್ಯಸ್ ವಿಮೆನ್ ಅನ್ನೋದು ಬಂದು ದೇ ಮೈಟ್ ಪ್ರಿಟೆಂಡ್ ಆಲ್ಸೋ ಟು ಬಿ ಸ್ಟ್ರಾಂಗ್ ವಿತೌಟ್ ಎಕ್ಸ್ಪ್ರೆಸ್ಸಿಂಗ್ ಇಟ್ ಔಟ್. ಇಟ್ ಈಸ್ ಮೋರ್ ಕಲ್ಚರಲ್. ನಮ್ಮ ಸಂಸ್ಕೃತಿಲಿ ನಾವು ಹೆಂಗೆ ನಮ್ಮ ತಂದೆ ಹೆಂಗೆ ವ್ಯಕ್ತಪಡಿಸಿದ್ರು ಅದೇ ರೀತಿ ನಾನು ನನ್ನ ಹೆಂಡತಿ ಅಥವಾ ನನ್ನ ಸುತ್ತಮುತ್ತ ಇರೋರು ಹೆಂಗೆ ನನಗೆ ಫೀಡ್ ಮಾಡಿದ್ರು ಅದನ್ನು ನಾನು ವಾಪಸ್ ಬರ್ತಿರುತ್ತೆ. ನನಗೆ ಯಾವ ರೀತಿ ವಾತಾವರಣ ಸಿಕ್ಕಿರುತ್ತೋ ಆ ವಾತಾವರಣದ ನಾನು ಏನು ಕಲ್ತಿರ್ತೀನೋ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ದಟ್ ಈಸ್ ಐ ಥಿಂಕ್ ಇಟ್ ಈಸ್ ಮೋರ್ ಕಲ್ಚರಲ್. ಪೇರೆಂಟಿಂಗು ಎಷ್ಟು ಮ್ಯಾಟ್ರ್ ಆಗುತ್ತೆ, ನಾವು ಯಾರ ಸುತ್ತ ಬೆಳಿತೀವಿ, ನಮ್ಮ ಪೇರೆಂಟ್ಸ್ ಹೇಗಿರ್ತಾರೆ ಅಂತ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂದರೆ, ಸೊ ಈವನ್ ಫಾರ್ ದ ಕೋಪಿಂಗ್ ವಿತ್ ಸ್ಯಾಡ್ನೆಸ್ ಇರ್ಬೋದು, ಎಕ್ಸ್ಪ್ರೆಸ್ಸಿಂಗ್ ಸ್ಯಾಡ್ನೆಸ್ ಇರ್ಬೋದು, ಫಾರ್ ದ್ಯಾಟ್ ಮ್ಯಾಟ್ರ್ ಎನಿ ಇಮೋಷನ್ ಇರ್ಬೋದು. ಸೊ ಅದೆಲ್ಲದು ಆ ಪೇರೆಂಟಿಂಗಿಂದ ಮ್ಯಾಟ್ರ್ ಆಗುತ್ತೆ ಇಸ್ ವಾಟ್ ಐ ಫೀಲ್. ದುಃಖ ಇರ್ಬೋದು, ಬೇಜಾರಿರ್ಬೋದು, ಸಹಜವಾಗಿರೋದು ಎಲ್ಲರಿಗೂ. ಕೆಲವೊಂದು ಸಲ ಎವ್ರಿಡೇ ಆಗ್ತಿರುತ್ತೆ, ಚಿಕ್ಕ ಪುಟ್ಟದಕ್ಕೆ ಬೇಜಾರಾಗ್ತಿರುತ್ತೆ, ಓಕೆ ಅಂತ ಮುಂದೆ ಹೋಗ್ತೀವಿ. ಅದೇ ಥರ ಕೆಲವೊಂದು ಸಲ ದುಃಖ ಆದಾಗ ವಿ ಟೇಕ್ ಸಮ್ ಟೈಮ್ ಟು ಮೂವ್ ಆನ್. ಒಂದು ವಾರ ಇರ್ಬೋದು, ಒಂದು 10 days ಇರ್ಬೋದು. ಸೊ ಆ ಟೈಮ್ ತೊಗೊಂಡು ಮೂವ್ ಆನ್ ಆಗ್ತೀವಿ. ಸೊ ಇನ್ ಕೇಸ್ ದುಃಖದಿಂದ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ, ನನ್ನ ದಿನನಿತ್ಯದ ಕೆಲಸಗಳಲ್ಲಿ ಅಫೆಕ್ಟ್ ಆಗ್ತಿದೆ ಅಂತಂದರೆ ಅದು ಮಾನಸಿಕ ಆರೋಗ್ಯಕ್ಕೆ ಧಕ್ಕೆ ತರ್ತಿದೆ ಅಂತ ಅರ್ಥ. ಸೊ ಅಂಥ ಸಮಯದಲ್ಲಿ ಒಬ್ಬರೇ ಇದ್ದು ಅದನ್ನು ಸಫರ್ ಮಾಡಿ ಅದು ಏನು ಮಾಡಬೇಕು ಅಂತ ಗೊತ್ತಾಗ್ದೇ ನೀವೇ ಒದ್ದಾಡೋದು ಬೇಡ. ಹೆಲ್ಪ್ ಇದೆ, ಸಪೋರ್ಟ್ ಇದೆ, ಖಂಡಿತವಾಗ್ಲೂ ಆ ಹೆಲ್ಪನ್ನು ಸಪೋರ್ಟನ್ನು ತೊಗೊಳ್ಳಿ. lokamom.com ವಿಸಿಟ್ ಮಾಡಿ ಅದಕ್ಕೆ ಪ್ಲೀಸ್ ರೈಟ್ ಡೌನ್ ಟು ಅಸ್ ಇಫ್ ಯು ನೀಡ್ ಎನಿ ಹೆಲ್ಪ್. ಸೊ ವಿ ಆರ್ ಆಲ್ವೇಸ್ ದೇರ್. ಇಲ್ಲ ಅಂತಂದರೂ ಬೇರೆ ಯಾವುದಾದ್ರೂ ನಿಯರ್ ಬೈ ಮೆಂಟಲ್ ಹೆಲ್ತ್ ಸಪೋರ್ಟ್ ಇದ್ದರೆ ಪ್ಲೀಸ್ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಬೇಜಾರಲ್ಲಿರೋದು ಸಹಜ, ಬೇಜಾರಲ್ಲಿ ಇರಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸೊ ಪ್ಲೀಸ್ ಬಿ ಅವೇರ್ ಆಫ್ ಇಟ್, ಕಾನ್ಷಿಯಸ್ ಆಗಿ ಎಫರ್ಟ್ ಹಾಕಿ ಎಲ್ಲರೂ ಸೇರಿ ಒಂದು ಬೆಟರ್ ಸೊಸೈಟಿಯಾಗಿ ಮುಂದೆ ಹೋಗೋಣ. ಸೊ ಇಂತಹ ಕಂಟೆಂಟು ಅಥವಾ ಈ ಥರದ್ದು ಪಾಡ್ಕಾಸ್ಟು, ಈ ಥರ ಟಾಪಿಕ್ಸು ಇನ್ನೂ ಜಾಸ್ತಿ ಮಾತಾಡಬೇಕು ನಾವು ಎಲ್ಲರೂ ಕೂತ್ಕೊಂಡು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನೆಲ್. ನೆಕ್ಸ್ಟ್ ಏನು ಮಾತಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಸೊ ಲೆಟ್ ಅಸ್ ನೋ ಹೌ ಡಿಡ್ ಯು ಲೈಕ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು.